ಏನು ಹೊರಗಡೆ ಎಲ್ಲ ಓಡಾಡ್ಕೊ ಬಂದಿರ್ತೀವ ನಾವು, ಓಕೆ ಅದೆಲ್ಲ ನಾವು ಸ್ಯಾನಿಟೈಸ್ ಇದ್ದಂಗೆ ಇದು 25 ಮೊಟ್ಟೆ. ಇದು ಒಂದು ಕ್ರೇಟ್ ಬಂದು 25 ಮೊಟ್ಟೆ ಬರುತ್ತೆ. ಇದು 25 ಮೊಟ್ಟೆ ಅಂತಂದ್ರೆ 50 ರಿಂಗ್ ಹಾಕಿರ್ತೀವಿ ಇದಕ್ಕೆ. ಇವಾಗ ಕೆಜಿ ಇವಾಗ 1 ಕೆಜಿ ಲೆಕ್ಕದಲ್ಲೂ ತಗೊಳ್ತೀವಿ, ಒಟ್ಟು ಲೆಕ್ಕದಲ್ಲೂ ತಗೋತೀವಿ. ಕೆಜಿ ಬಂದು 30 ರೂಪಾಯಿ ಸೊಪ್ಪು. ಇವಾಗ ನಾವೇನಾದ್ರು ಟೆಂಪರೇಚರ್ ಇಮ್ಯುನಿಟಿ ನೋಡ್ಬೇಕು ಅಂತಂದ್ರೆ ಈ ಚಾರ್ಟಲ್ಲಿ ನೋಡ್ಕೋತೀವಿ, ಇದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಡೈಲಿ 3 ಟೈಮ್ ಸೊಪ್ಪು ಕೊಡ್ತೀವಿ. ಬೆಳಗ್ಗೆ ಸೊಪ್ಪು ಕೊಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್. ಕೊಡ್ಬೇಕಾದ್ರೆ ತೆಕ್ಕೆ ಹಿಡಿದು ಬಿಗ್ಗಿಯಾಗಿ ಸೊಪ್ಪು ಕೊಟ್ರೆ ಮಿಷಿನ್ಗೆ ಕ್ಲೀನಾಗಿ ಸೊಪ್ಪು ಬೀಳುತ್ತೆ. ನನಗೆ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಇವತ್ತವರೆಗೂ ಅನಿಸ್ಲಿಲ್ಲ. ವರ್ಷದ ಆದಾಯ ಇದು ನಮ್ಗೆ ಇದೇನು ಬಂದು ಚಾಕಿ ಉಳಿದು ಬಂದು ಮಿನಿಮಮ್ 22-23 ದಿನಕ್ಕೆ ಮಾರ್ಕೆಟಲ್ಲಿ ದುಡ್ಡು ನೋಡ್ಬೋದು. ಮಿನಿಮಮ್ ಎಲ್ಲ ಕಳೆದು ಒಂದು 1 ಲಕ್ಷದ ಗಂಟ ಉಳ್ಕೋಬಹುದು ಒಂದು ತಿಂಗಳಿಗೆ. ಅನುಭವ ಇಲ್ಲ ಅಂತಂದ್ರೆ ಈ ಕೆಲಸ ಸಾಧ್ಯ ಇಲ್ಲ. ಇದು ಜೈ ಕನ್ನಡಿಗ ಅಂದ್ಬಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಮ್ಮ ಸ್ನೇಹಿತರನ್ನ ಬೆಳೆಸಿ. ಹಲೋ ಗೈಸ್, ನಮಸ್ಕಾರ. ನಾವು ಬಂದಿದ್ದೀವಿ ಇವತ್ತು ಒಂದು ಚಾಕಿ ಸೆಂಟ್ರಿಗೆ. ಇದು ಲೊಕೇಟ್ ಆಗಿರೋದು ಕಿರಣಗೆರೆ ಅಲ್ಲಿ. ಬನ್ನಿ ನೋಡೋಣ ಇಲ್ಲಿ ಕಿರಣಗೆರೆ ಚಾಕಿ ಸೆಂಟ್ರಲ್ಲಿ ಚಾಕಿ ಹೇಗೆ ಫಾರ್ಮ್ ಆಗುತ್ತೆ, ಅದನ್ನು ಹೇಗೆ ನೋಡ್ಕೊಳ್ತಾರೆ, ಅದನ್ನು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ, ಅದನ್ನೆಲ್ಲ ಓನರ್ ಹತ್ರನೇ ಡಿಸ್ಕಷನ್ ಮಾಡೋಣ. ಒಂದು ಐಡಿಯಾ ಸಿಗುತ್ತೆ ನಿಮಗೂ. ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಪರಿಚಯ ಸರ್? ನಮ್ಮ ಹೆಸರು ನವೀನ್ ಅಂದ್ಬಿಟ್ಟು, ಕಿರಣಗೆರೆ. ಎಷ್ಟು ವರ್ಷದಿಂದ ನೀವು ಚಾಕಿ ಸಾಕಾಣಿಕೆ ಸೆಂಟರ್? ಸರ್ ಸುಮಾರು 2 ವರ್ಷದಿಂದ ಚಾಕಿ ಸೆಂಟರ್ ನಡೆಸ್ಕೊ ಬರ್ತಾ ಇದೀವಿ ಇಲ್ಲೇನೆ. ಈ ಎಷ್ಟು ಮೊಟ್ಟೆ ತನಕ ಮಾಡ್ತಾ ಇದ್ದೀರಾ ಸರ್ ನೀವು? ಸರ್ ಒಂದು ನಾರ್ಮಲ್ ಸೀಸನ್ನು ಡಿಮ್ಯಾಂಡ್ ಇರಲಿ ಏನೇ ಇರಲಿ ಎಲ್ಲ ಟೈಮಲ್ಲೂ 2,500 3 ಸಾವಿರ. ಅದನ್ನ ಯಾಕಂದರೆ 2,500 3 ಸಾವಿರ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡು ಹೋದಷ್ಟು ನಾವು ಕ್ವಾಲಿಟಿ ಕೆಡ್ಸ್ಕೊಬಿಡ್ತೀವಿ. ಓಕೆ. ಏನು 2,500 3 ಸಾವಿರ ಮೇಂಟೈನ್ ಮಾಡ್ತೀವಿ, ಒಳ್ಳೆ ರೈತರಿಗೂ ಒಳ್ಳೆ ಕ್ವಾಲಿಟಿ ಕೊಡ್ಬೋದು ನಾವು. ಅಂದರೆ ಓಕೆ. ಯಾವ ಕಡೆ ರೀಚ್ ಮಾಡ್ತಾ ಇದ್ದೀರಾ ನೀವು ಚಾಕಿನ? ನಮ್ಮದು ಸಂತೆಕೋಡಹಳ್ಳಿ, ದೊಡ್ಡಹಳ್ಳಿ, ತಾವರ್ಗಟ್ಟೆ, ಮರಳೇಬೇಕುಪೆ, ತಿರ್ಗಿ ಅದು ಬಿಟ್ರೆ ಕೋಲಾರ ಹೋಗುತ್ತೆ, ತಿರ್ಗಿ ರಾಮನಗರ ಸೈಡ್ ಕೊಡ್ತಾ ಇದೀವಿ. ಓಕೆ. ಅದನ್ನ ಬಿಟ್ರೆ ಕಸ್ಟಮರ್ ರಿಯಾಕ್ಷನ್ ಹೇಗಿದೆ ಚಾಕಿ? ಚೆನ್ನಾಗಿದೆ, ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿದೆ. ಮೇನ್ ಬೇಕಾಗಿರೋ ರೈತರಿಗೆ ಒಳ್ಳೆ ಗುಣದ ಕ್ವಾಲಿಟಿ ಮತ್ತು ಒಳ್ಳೆ ಇಳುವರಿ ಮೇನು ಬೇಕಾಗಿರೋದು. ತಿರ್ಗಿ ರೈತರ ರೆಸ್ಪಾನ್ಸು ಚೆನ್ನಾಗಿದೆ, ಪರವಾಗಿ ಗುಡ್ ರಿಸಲ್ಟ್. ಎಷ್ಟು % ಬಂದಿದೆ? ಚೆನ್ನಾಗಿದೆ. ಮಿನಿಮಮ್ ನಮಗೂ ಒಳ್ಳೆ ರಿಸಲ್ಟ್ ಇರೋ ಟೈಮಲ್ಲಿ 90-95% ಒಳ್ಳೆ ರಿಸಲ್ಟ್ ತೊಗೊಂಡಿದ್ದೀವಿ. 90 to 95% ಬಂದಿದೆ. ಅಷ್ಟು ಪರ್ಸೆಂಟ್ ಗಂಟ ತೊಗೊಂಡಿದ್ದೀವಿ. ಯಾಕಂದ್ರೆ ರೈತರು ಮಾರ್ಕೆಟ್ ತೊಗೊಂಡು ಹೋದಾಗೇನೆ ಗುಡ್ ನೋಡಿ ಅಲ್ಲಿ ಏನು ರೈಟ್ ಆಯಿತು ಅವರೇ ಫೋಟೋ ಹೊಡೆದು ನಮಗೆ ವಾಟ್ಸಪ್ ಮಾಡಿರ್ತಾರೆ. ಎಷ್ಟು ಕೆಜಿ ಆಯಿತು, ಒಳ್ಳೆ ರೈಟ್ ತೊಗೊಂಡು ನಾವು. ಓಕೆ ಸರ್, ಬನ್ನಿ ನಿಮ್ಮ ಚಾಕಿ ಸಾಕಾಣಿಕೆ ನಡೀರಿ ಸರ್, ಒಂದ್ಸತಿ ನೋಡೋಣ ಒಳಗಡೆ ಎಲ್ಲ ನೋಡಿ ಯಾವ ರೀತಿ ಅದು ಫಾರ್ಮ್ ಆಗುತ್ತೆ ಅಂತ ನೋಡೋಣ. ಬನ್ನಿ ನೋಡೋಣ. ಏನ್ ಹಾಕಿದಿರಾ ಇದು? ನಾವು ಎಂಟ್ರಿ ಆಗ್ಬೇಕು ಅಂತಂದ್ರೆ ಉಳಿನ ಮನೆಗೆ ಒಳಗಡೆ ಹೋಗ್ತಾ ಇದೀವಿ ಅಂತಂದ್ರೆ ಫಸ್ಟ್ ನಾವು ಒಳಗಡೆ ಕಾಲು ಹಚ್ಕೊಂಡು ಡೆಕಾಲ್ ಹಾಕಿರ್ತೀವಿ. ಮತ್ತೆ ಹ್ಯಾಂಡ್ ವಾಶ್ ಮಾಡ್ಕೊಂಡು ಹುಳ ಮುಟ್ಟಕ್ ಮುಂಚೆ ನಾವು ಡೆಕಾಲ್ ಮುಟ್ಲೇಬೇಕು. ನಾವು ಏನು ಹೊರಗಡೆ ಎಲ್ಲ ಓಡಾಡ್ಕೊ ಬಂದಿರ್ತೀವ ನಾವು, ಅದೆಲ್ಲ ನಾವು ಸ್ಯಾನಿಟೈಸ್ ಇದ್ದಂಗೆ ಇದು ಕ್ಲೀನ್ ಆಗಿ ಕಾಲು ತೊಳ್ಕೊಂಡು ಮತ್ತೆ ಕೈ ತೊಳ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಕೊಂಡು ಹೋಗಿ ಹುಳ ಮುಟ್ತೀವಿ ಒಳಗಡೆ. ಓಕೆ ನಡೀರಿ ಸರ್ ನೋಡೋಣ. ಬನ್ನಿ. ಸರ್ ಎಷ್ಟು ಮಟ್ಟಿಗೆ ಚಾಕಿ ಸರ್ ಇದೆಲ್ಲ? ಇದು ಬಂದು 2,500 ಚಾಕಿ ಇದೆ. ಇದು 2,500 ಚಾಕಿ ಇದೆ. ಇದು ಬಂದು ಚಾಕಿ ಆಗಿ 2ನೇ ದಿನದ ಹುಳು. ನೆನ್ನೆ ದಿನ ಚಾಕಿ ಆಗಿದೆ, ಇವತ್ತು 2ನೇ ದಿನ. ಇದು 2ನೇ ದಿನಕ್ಕೆ ಬಂದಾಗ ಈ ಹಂತದಲ್ಲಿ ಇರುತ್ತೆ ಹುಳು. ಇದು 2ನೇ ದಿನಕ್ಕೆ ನಾವು ಆಫ್ ಸ್ಪೈಡ್ ಅಂತ ಮಾಡಿರ್ತೀವಿ. ಒಂದು ಫ್ರೇಮ್ ಸೈಜ್ ಬಂದು ಚಾಕಿ ಕಟ್ಟೋದು ನಾವು ಫ್ರೇಮಲ್ಲಿ ಒಂದು ಫ್ರೇಮು 2ನೇ ದಿನಕ್ಕೆ ಇಷ್ಟು ಅಗಲ ಮಾಡಿರ್ತೀವಿ. ಮತ್ತೆ 3ನೇ ದಿನಕ್ಕೆ ಏನಾಗುತ್ತೆ, ಕ್ರೇಟ್ ಪೂರ್ತಿ ಏನಿದೆ ಫುಲ್ ಕ್ರೇಟ್ ಆಗುತ್ತೆ. ಇದು ಫುಲ್ ಕ್ರೇಟ್ ಅಗಲ ಮಾಡಿರ್ತೀವಿ. ಅದಾಗಿ ನೆಕ್ಸ್ಟ್ ನಾಳೆ ಹೋಗುತ್ತೆ. ಇದು ಒಂದು ಜರಕ್ಕೆ ನಾಳೆ ಹೋಗುತ್ತೆ. ನಾಳೆ ಬೆಳಿಗ್ಗೆ ನಾವು ಮತ್ತೆ ಜಾಲರಿಗೆ ಶಿಫ್ಟ್ ಮಾಡ್ಕೋತೀವಿ. ಅಲ್ಲಿಗೆ ಇನ್ನೂ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡ್ಕೋತೀವಿ. ಅಲ್ಲಿ ಸ್ಮಾಲ್ ಫಾರ್ಮ್ಯಾಟ್ ಇಂದ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇರ್ಬೇಕು. ಪ್ರತಿ ಒಂದೊಂದು ದಿನಕ್ಕೂ ಒಂದೊಂದು ಹಂತಕ್ಕೂ ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು. ಯಾಕಂದ್ರೆ ಹುಳಿನ ಸೈಜು ಪ್ರತಿ ದಿನನೂ ಒಂದೊಂದು ಸೊಪ್ಪು ತಿಂದಾಗೂ ಹುಳ ದಪ್ಪ ಆಗ್ತಾನೆ ಇರುತ್ತೆ. ಇದು ಎಷ್ಟು ಮೊಟ್ಟೆ ಇದೆ? ಇದು 25 ಮೊಟ್ಟೆ. ಇದು ಒಂದು ಕ್ರೇಟ್ ಬಂದು 25 ಮೊಟ್ಟೆ ಬರುತ್ತೆ. ಇದು 25 ಮೊಟ್ಟೆ ಅಂತಂದ್ರೆ 50 ರಿಂಗ್ ಹಾಕಿರ್ತೀವಿ ಇದಕ್ಕೆ. 50 ರಿಂಗ್ ಹಾಕಿದ್ರೆ 25 ಮೊಟ್ಟೆ ನಮ್ಗೆ. ಈ ಮೊಟ್ಟೆ ಪ್ರೊಸೆಸಿಂಗ್ ಎಲ್ಲ ಯಾವ ರೀತಿ ಮಾಡ್ತೀರಾ? ಮೊಟ್ಟೆ ಪ್ರೊಸೆಸಿಂಗ್ ಎಲ್ಲ ನಮ್ಗೆಲ್ಲ ಬರೋದು ಚನ್ನಪಟ್ಟಣ ಮೊಟ್ಟೆ. ನಮ್ಗೆ ಬ್ಲಾಕ್ ಬಾಕ್ಸ್ ಆಗಿ ರೆಡಿ ಆಗಿ ಬಂದ್ಬಿಡುತ್ತೆ. ಅಲ್ಲಿ ಈವ್ನಿಂಗ್ ತಗೊಬಂದು ಮಡಿಕೊಂಡು ಬೆಳಗ್ಗೆ 10 ಗಂಟೆ ನಾವು ಯಾವ ಟೈಮಿಂಗ್ಸ್ಗೆ ಚಾಕಿ ಆಗುತ್ತೆ ಆ ಟೈಮಿಂಗ್ಸ್ ನಾವು ಚಾಕಿ ಮಾಡ್ಕೋತೀವಿ. ಅಲ್ಲಿ ರೆಡಿ ಮೊಟ್ಟೆ ಬಂದು ನೀವು ಇಲ್ಲಿ ಮಾಡ್ಕೋತೀವಿ, ರೆಡಿ ಮಾಡ್ಕೋತೀವಿ ಅಷ್ಟೇ ಚಾಕಿ. ಮೊಟ್ಟೆ ಹೊಡೆಯೋ ಪ್ರೊಸೀಜರ್ ಮೊಟ್ಟೆ ಹೊಡೆಯೋ ಪ್ರೊಸೀಜರ್ ಎಲ್ಲ ಏನಿಲ್ಲ. ಮೊಟ್ಟೆ ಹೊಡೆಯೋದು ನಮ್ಗೆ ಏನು ಓಪನಿಂಗ್ ಟೈಮಿಂಗ್ ಹೇಳಿರ್ತಾರೆ. ಆಲ್ಮೋಸ್ಟ್ ಬೆಳಗ್ಗೆ ಒಂದು 8 ಗಂಟೆ 9 ಗಂಟೆಗೆ ಚಾಕಿ ಆಗುತ್ತೆ ಅಂತ ಹೇಳಿರ್ತಾರೆ. ಆ ಟೈಮ್ ತಗೊಬಂದು ಒಂದು 25 ಮೊಟ್ಟೆ ಎಕ್ಸ್ಪೋಸ್ ಮಾಡಿ ಮಡಿಕೊಂಡಿರ್ತೀವಿ. ಅದೆಲ್ಲ ಕ್ಲೀನಾಗಿ ಚಾಕಿ ಆದ ತಕ್ಷಣನೇ ನೆಕ್ಸ್ಟ್ ಎಲ್ಲ ಫುಲ್ ಓಪನ್ ಮಾಡಿ ಬಿಟ್ಬಿಡ್ತೀವಿ.
ಓಪನ್ ಮಾಡಿಬಿಟ್ಟು ಅದಾಗಿ ಬಾಕ್ಸ್ಗೆ ಒಂದೊಂದು ಅದು ಒಂದೊಂದು ಸೀಟು ಅಷ್ಟೇ, ಒಂದೊಂದು ಬಾಕ್ಸ್ ಬಿಟ್ಟಿರ್ತೀವಿ. ಕ್ಲೀನಾಗಿ ಚಾಕಿ ಆದ ತಕ್ಷಣ ನೆಕ್ಸ್ಟ್ ತಿರ್ಗಾ ಸೊಪ್ಪು ಕೊಟ್ಟು ಸೊಪ್ಪು ಹಾಕ್ತಿವಿ. ಸೊಪ್ಪು ಹಾಕ್ತಿವಿ, ತಿರ್ಗಾ ಸೊಪ್ಪು ಹಾಕಿ ಮುಗಿದು ಒಂದು ಮಿನಿಮಮ್ ಒಂದು 20-25 ನಿಮಿಷ ಬಿಟ್ಟು ಆದ್ಮೇಲೆ ಎಲ್ಲ ಮುಗಿದ ಮೇಲೆ ತಿರ್ಗಾ ನೆಕ್ಸ್ಟ್ ನಾವು ಚಾಕಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಫ್ರೇಮಲ್ಲಿ ಫ್ರೇಮ್ ಶಿಫ್ಟ್ ಮಾಡ್ಕೊಂಡು ಚಾಕಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಚಾಕಿ ಆಗಿ ತಿರ್ಗಾ 1 ಅವರ್ ಆದ್ಮೇಲೆ ತಿರ್ಗಾ ಮತ್ತೆ ಸೊಪ್ಪು ಕೊಡ್ತೀವಿ. ಸರ್, ಈ ಸೊಪ್ಪೆಲ್ಲ ಹೇಗ್ ಮೇಂಟೈನ್ ಮಾಡ್ತೀರಾ ಚಾಕಿಗೆ? ಸೊಪ್ಪು ತೋಟ ಇದೆಯಾ? ಸ್ವಂತ ತೋಟ ಏನಿಲ್ಲ, ರೈತರ ತೋಟನೇನೆ. ಅಂತಂದ್ರೆ ನಮ್ಗೆ ಅಂತ ಪರ್ಮನೆಂಟ್ ಆಗಿ ಸೊಪ್ಪು ಕೊಡೋರೆ ರೈತರುಗಳವ್ರೆ, ಕಸ್ಟಮರ್ ಇದ್ದಾರೆ. ಅವ್ರೇನ್ ಮಾಡ್ತೀವಿ, ತೋಟಕ್ಕೆ ಹೋಗಿ ನಮ್ಗೆ ಮಿನಿಮಮ್ 25-26 ದಿನ ಆಗಿರ್ಬೇಕು ಮೇವು ಹಾಕಿ ತೋಟಕ್ಕೆ. 26 ದಿನ ಆಗಿರ್ಬೇಕು. ಔಷಧಿ ಹೊಡೆದು 25-26 ದಿನ ಆಗಿರ್ಬೇಕು ಔಷಧಿ ಹೊಡೆದನುವೆ. ನಮ್ಗೆ ಡೇಟ್ ಕನ್ಫರ್ಮ್ ಆಗಿ ಅವ್ರು ಬರ್ದು ಮಡಗಿ ನಮ್ಗೆ ಡೇಟ್ ಕೊಟ್ರೆ ಈ ಡೇಟ್ಗೆ ನೆಕ್ಸ್ಟ್ ನಾವು 20ರಿಂದ 27ನೇ ದಿನಕ್ಕೆ ನಾವು ಸೊಪ್ಪು ಇಳಕ್ ಸ್ಟಾರ್ಟ್ ಮಾಡ್ತೀವಿ ತೋಟದಲ್ಲಿ. ಒಳ್ಳೆ ಎಲೆನ ಹೇಗೆ ಚೂಸ್ ಮಾಡ್ತೀರಾ ಅಂತ ನೀವು? ನಂತರ ಇವಾಗ ನಾವು ರೈತರುಗಳಿಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಇದೇ ತರ ಮೇವು ಹಾಕ್ಬೇಕು ತೋಟಕ್ಕೆ, ಇದೇ ಮೇಂಟೆನೆನ್ಸ್ ಇರಬೇಕು. ಪ್ರೊಸೀಜರ್ ನಾವೇ ಹೇಳ್ಕೊಡ್ತೀವಿ ಅವ್ರಿಗೆ, ರೈತರಿಗೆ. ಯಾಕಂದ್ರೆ ನಮ್ಗೆ ಪರ್ಮನೆಂಟ್ ಆಗಿ ಕೊಡ್ತಾ ಇರ್ತಾರಲ್ಲ ಸೊಪ್ಪು, ಅದರಿಂದ ನಾವು ಹೇಳಿರ್ತೀವಿ ರೈತರಿಗೆ ಹಿಂಗೆ ಇರಬೇಕು, ಇದೇ ಕ್ವಾಲಿಟಿ ಬೇಕು ನಮ್ಗೆ. ಇವಾಗ ಕೆಜಿ ಇವಾಗ 1 kg ಲೆಕ್ಕದಲ್ಲೂ ತಗೊಳ್ತೀವಿ, ಒಟ್ಟು ಲೆಕ್ಕದಲ್ಲೂ ತಗೋತೀವಿ. ಕೆಜಿ ಬಂದು 30 ರೂಪಾಯಿ ಸೊಪ್ಪು. 1 kg 30 ರೂಪಾಯಿ. ಕೆಜಿ ಲೆಕ್ಕದಲ್ಲಿ ತಗೊಂಡ್ರೆ ಅದೇನೆ ಒಟ್ಟು ಲೆಕ್ಕದಲ್ಲಿ ತಗೋತಾ ಇದೀವಿ ಅಂದ್ರೆ ತೋಟ ಯಾವ ತರ ಇದೆ, ಏನ್ ಮೇಂಟೆನೆನ್ಸ್, ಎಷ್ಟು ಇವಾಗ ಅವ್ರದ್ದೊಂದು 50 ಮಟ್ಟೆ ಮೇಸುತ್ತಾ ಇಲ್ಲ 100 ಮಟ್ಟೆ ಮೇಸುತ್ತಾ ತೋಟ ನೋಡಿ ಅದ್ರ ಮೇಲೆ ಡಿಫರೆಂಟ್ ಮಾಡಿ ಸೊಪ್ಪು ತಗೊಳ್ತೀವಿ ನಾವು. ಸರ್ ಏನ್ ಮೆಷಿನ್ ಸರ್ ಇದು? ಸರ್ ಇದು ಇಮಿಡಿಫ್ಲೇಯರ್. ಇದು ಈ ಮನೆಗೆ ನಮ್ಗೆ ಏನು ಒದಗಿಸ್ಕೊಡ್ತದೋ ಅಷ್ಟು ಇಮಿಡಿಟಿ ಇದು ಒದಗಿಸ್ಕೊಡುತ್ತೆ. ಸಾಕಾಗುತ್ತೆ ಇದು ಸಾಕು ಈ ಮನೆಗೆ. ಈ ಮನೆಗೆ ಚಿಕ್ಕದಾಗಿರೋದ್ರಿಂದ, ಮನೆ ಚಿಕ್ಕದಾಗಿರೋದ್ರಿಂದ ಈ ಮನೆಗೆ ಇದು ಸಾಕು. ಇವಾಗ ನಮ್ಗೆ 2 ಜರದ ಮನೆ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಆ ದೊಡ್ಡ ಮನೆಗೆ ದೊಡ್ಡ ಮಡಿಕೊಂಡಿದೀವಿ. ಈ ಮನೆಗೆ ಇದು ಸಾಕಿದು. ಇವಾಗ ಏನ್ ಈ ಮನೆಗೆ ನಮ್ಗೆ ಮಿನಿಮಮ್ ಇವಾಗ 1 ಜರದ ಹುಳ ಇರೋದ್ರಿಂದ 75 ಇಮ್ಯುನಿಟಿ ಬೇಕು ಈ ಮನೆಗೆ. ಈಗ ಈ ಪ್ರೆಸೆಂಟ್ ಅಲ್ಲಿ 75 ಅದು ಮೇಂಟೈನ್ ಮಾಡಿರುತ್ತೆ. ಈಗ ಈ ಕಡೆ ದೊಡ್ಡ ಮನೆ ಇದೆ, ಆ ದೊಡ್ಡ ಮನೆ ದೊಡ್ಡ ಮಡಿಕೊಂಡಿದ್ವಿ. ಸರಿ, ಚಾಕಿ ಇಮ್ಯುನಿಟಿ ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ಸರ್? ಚಾಕಿ ಇಮ್ಯುನಿಟಿ ಇವಾಗ ಆಟೋಮೆಟಿಕ್ ಇಮ್ಯುನಿಟಿ ಫ್ಲೇಯರ್ಗಳು ಇರೋದ್ರಿಂದ ಮತ್ತೆ ಹೀಟರ್ಗಳು, ಈ ಬೇಸಿಗೆಯಲ್ಲಿ ಹೀಟರ್ ಅವಶ್ಯಕತೆ ಏನು ನಮಗಿಲ್ಲ. ಬಟ್ ಆದ್ರೂ ಇಮ್ಯುನಿಟಿ ಫ್ಲೇಯರ್ ಎನಿ ಟೈಮ್ ಓಡಬೇಕದು. ಇವಾಗ ಆಟೋಮೆಟಿಕ್ ಇರೋದ್ರಿಂದ ಕಂಟ್ರೋಲ್ ಆಗಿರುತ್ತೆ, ಅದು ನಿಂತಿರುತ್ತೆ, ಓಡ್ತಾ ಇರುತ್ತೆ. ಇವಾಗ ನಾವೇನಾದ್ರು ಟೆಂಪರೇಚರ್ ಇಮ್ಯುನಿಟಿ ನೋಡ್ಬೇಕು ಅಂತಂದ್ರೆ ಈ ಚಾರ್ಟಲ್ಲಿ ನೋಡ್ಕೋತೀವಿ, ಇದ್ರಲ್ಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಬೇರೆಯವ್ರಿಗಾದ್ರೆ ಅಷ್ಟು ಕ್ಲೀನ್ ಆಗಿ ಗೊತ್ತಾಗಲ್ಲ, ನಮ್ಗೆ ಅಂತಂದ್ರೆ ಗೊತ್ತಾಗ್ಬಿಡುತ್ತೆ. ಇವಾಗ ಮನೆ ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಬಂದು 27.5 ಇದೆ. 27.5 ಅಂತಂದ್ರೆ 27 ಅನ್ಕೊಂಡ್ರು ಮಿನಿಮಮ್ ಒಂದು 3 ಪಾಯಿಂಟ್ ಇದು ಅನ್ಕೊಳ್ಳಿ, ಕಮ್ಮಿ ಇದೆ ಅನ್ಕೊಂಡ್ರು ಮಿನಿಮಮ್ 80 ಇದೆ ಮನೆ ಇಮ್ಯುನಿಟಿ ಅನ್ನೋ ಲೆಕ್ಕಾಚಾರದಲ್ಲಿ ಇರುತ್ತೆ. ಹಂಗೆ ಈ ಚಾರ್ಟಲ್ಲಿ ನೋಡ್ಕೊಂಡು ಇದ್ರ ಪ್ರಕಾರ ಮೇಂಟೈನ್ ಮಾಡ್ಕೋತೀವಿ ನಾವು. ಇವಾಗ ಇದರಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಇದು ನೋಡಿದಾಗ ಇದು 27 ಇದೆ, 27 ಇದೆ. ಇದು ಬಂದು 25 ಇದೆ. ಅದಕ್ಕೂ 2 ಮೈನಸ್ ಇದೆ. ಏನ್ ಮಾಪನ ಇದು ಅಂತ? ಥರ್ಮಾಮೀಟರ್ ಅಂತ ಕರಿತೀವಿ. ಥರ್ಮಾಮೀಟರ್ ಅಂದ್ಬಿಟ್ಟು ಇದು ನಮ್ಗೆ ಇದು ಇಮ್ಯುನಿಟಿ ಟೆಂಪರೇಚರ್ ಇದ್ರಲ್ಲಿ ನೋಡ್ಕೋಬಹುದು ನಾವು, ಮನೆ ಟೆಂಪರೇಚರ್ ಇಮ್ಯುನಿಟಿ. ಬಟ್ ಏನ್ ಡಿಜಿಟಲ್ ಬರುತ್ತೋ ಅದು ನಮಗೆ ಕ್ಲಾರಿಟಿ ಚೆನ್ನಾಗಿರಲ್ಲ ಅನ್ಬಿಟ್ಟು ಇದನ್ನ ನಾವು ಯೂಸ್ ಮಾಡ್ತಾ ಇರೋದು ಅವಾಗಿಂದ. ಸರಿ ಸರ್, ಈ ಚಾಕಿ ಎಷ್ಟು ಜರದ್ದು ಸರ್ ಇದು? ಇದು 2 ಜರದ್ದು. ಇದು ಇವತ್ತು ಹುಳ ಕೊಡಕ್ಕೆ ರೆಡಿ ಆಗಿರುವಂತ ಹುಳ ಇದು. ಈಗ 2 ಜರದ್ದು ದಿನ ಆಗಿದೆ ಇದು ಮೊಟ್ಟೆ ಹೊಡಿಸಿ ನಾವು 7 ದಿನ. ಇದು 7 ದಿನ ಪ್ರೊಸೀಜರ್. ಇದು 7 ದಿನಕ್ಕೆ ಇಷ್ಟು ಹುಳ ಬಂದಿದೆ. 7 ದಿನಕ್ಕೆ ಈ ಸೈಜ್ ಬಂದಿರುತ್ತೆ ಹುಳ ಇದು. ಡೈಲಿ ಎಷ್ಟು ಟೈಮ್ ಸೊಪ್ಪು ಹಾಕ್ತೀರಾ ಸರ್? ಡೈಲಿ 3 ಟೈಮ್ ಸೊಪ್ಪು ಕೊಡ್ತೀವಿ. 3 ಟೈಮ್, ಬೆಳಗ್ಗೆ 4 ಗಂಟೆಗೆ ಒಂದ್ಸತಿ, ತಿರ್ಗಾ ಮಧ್ಯಾಹ್ನ 11:30 ಸ್ಟಾರ್ಟ್ ಮಾಡ್ತಾರೆ, ತಿರ್ಗಿ ಸಂಜೆ 5:30 6 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ 3 ಟೈಮ್ ಸೊಪ್ಪು ಕೊಟ್ಟಿರ್ತೀವಿ. ಇದು ಹುಳ ಜಾಸ್ತಿ ದಪ್ಪ ಆಯ್ತಿದಂಗೆ ಎಕ್ಸ್ಟೆಂಡ್ ಮಾಡ್ತಾ ಇರಬೇಕು. ಇವಾಗ ಅಲ್ಲಿ ನೋಡಿದ್ರಲ್ಲ, ಅಲ್ಲಿ ನೀವು ಆ ಮನೇಲಿ ಏನಿತ್ತು 1 ಜರದ ಹುಳು, ಅದನ್ನೇ ನಾವು ಇವಾಗ 2 ಜರದ ಹುಳಿಗೆ ಇವಾಗ 1 to ಡಬಲ್ ಆಗಿದೆ. ಇದು ಆಗ್ತಾನೆ ಇರ್ಬೇಕು. ಇದು ಈಗ ಇದು ಡೆಲಿವರಿಗೆ ರೆಡಿ ಆಗಿರೋದು. ಇವಾಗ ರೆಡಿ, ಇವತ್ತು ಹುಳ ಕೊಡುವಂತದ್ದು. ಇದು ರೈತರಿಗೆ ಕಂಟಿನ್ಯೂ ಮಾಡ್ಕೋತಾರೆ. ಈಗ ನೀವು ರೈತರಿಗೆ ತಗೊಂಡೋಗಿ ಸೊಪ್ಪು ಹಾಕ್ಬೇಕು ಹೆಂಗೆ ಅಂತ ಹೇಳ್ಕೊಡ್ತೀರಾ? ಎಲ್ಲ ಹೇಳಿರ್ತೀವಿ ಅವ್ರಿಗೆಲ್ಲ. ಯಾಕಂದ್ರೆ ರೈತರುಗಳು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೆ ನಾವು ಸುಣ್ಣ ಹೊಡಿಯೋದಂತ ಕೇಳಿರ್ತಾರೆ ಅಷ್ಟೇ ಅವರು. ರೈತರನ್ನ ಹುಳ ಕೊಡ್ಬೇಕಾದ್ರೆ ಎಷ್ಟು ಗಂಟೆಗೆ ಸುಣ್ಣ ಹೊಡಿಬೇಕು ಇದಕ್ಕೆ ಅಂತ ಕೇಳಿರ್ತಾರೆ. ನಾವು ತಗೊಂಡೋಗಿ ಕೊಟ್ಟ ಮೇಲೆ ತಗೊಂಡೋಗಿ ಕ್ಲೀನಾಗಿ ಜರ್ಕುಂತಿದೆ ಅಂದಮೇಲೆ ತಗೊಂಡೋಗಿ ಒದ್ರೋಗ್ಬಿಟ್ಟು ಒಂದು 10 ನಿಮಿಷ ಆಗ್ಬಿಟ್ಟು ಸುಣ್ಣ ಹೊಡೀರಿ ಅಂತ ಹೇಳಿರ್ತೀವಿ ರೈತರಿಗೆ. ಅಲ್ಲಿಂದ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಸರ್, ಏನ್ ಸೊಪ್ಪು, ಯಾವ ಜರಕ್ಕೆ ಹಾಕೋ ಸೊಪ್ಪು ಸರ್ ಇದು? ಇದು ಬಂದು ಚಾಕಿಗೆ ಬರೀ ಕುಡಿ ಸೊಪ್ಪು. ಇದು ಅಷ್ಟೇನೆ. ಇದು
ಚಾಕಿಗೆ ಮಾತ್ರ ನಾವು 2 ಜರ್ಗಿ ಅಂತಂದ್ರೆ ಕುಡಿ ಬಿಟ್ಟು ಕೆಳಗಡೆ ಸೊಪ್ಪು ಕೀಳ್ತೀವಿ. ಕುಡಿಯಿಂದ ಕೆಳಗಡೆ 8 ಎಲೆ ಕಿತ್ಕೊಳ್ತೀವಿ. ಇದಕ್ಕೆ ಮಾತ್ರ ಬರೀ ಕುಡಿ ಮಾತ್ರ ಯೂಸ್ ಮಾಡಿರ್ತೀವಿ. 3 ರಿಂದ 4 ಎಲೆ ಅಷ್ಟೇ ಲಾಸ್ಟ್. ಇದು ಮೇಂಟೆನೆನ್ಸ್ ಕಮ್ಮಿ, ಇದು ಏನು ಸಮಸ್ಯೆ ಬರೀ ಕರೆಂಟ್ ಅಷ್ಟೇ. ಇದು ಅದು ಬಿಟ್ಟರೆ ಆಯಲ್ಲು ಮತ್ತು ಗ್ರೀಸು ಇಷ್ಟು ಯೂಸ್ ಮಾಡಿಕೊಂಡ್ರೆ ಸಾಕಿದು. 3 ಟೈಮ್ ಫ್ರೆಶ್ಶಾಗಿ ಸೊಪ್ಪು ಕಟ್ ಮಾಡಿಕೊಡುತ್ತೆ. ಬ್ಲೇಡ್ ಶಾರ್ಪ್ ಇರುತ್ತೆ, ಏನಿಲ್ಲ, ಕ್ಲೀನಾಗಿ ಸೊಪ್ಪುಗಳು ಅಂತಂದರೆ ನಾವು ಸೊಪ್ಪು ಕೊಡಬೇಕಾದ್ರೆ ಮೇನ್ ಇಂಪಾರ್ಟೆಂಟು. ಕೊಡಬೇಕಾದ್ರೆ ತೆಕ್ಕೆ ಹಿಡಿದು ಬಿಗ್ಗಿಯಾಗಿ ಸೊಪ್ಪು ಕೊಟ್ಟರೆ ಮಿಷಿನ್ಗೆ ಕ್ಲೀನಾಗಿ ಸೊಪ್ಪು ಬೀಳುತ್ತೆ. ನಾವೆಷ್ಟು ಲೂಸಾಗಿ ಕೊಡ್ತೀವೋ ಅಷ್ಟು ದಪ್ಪ ಬೀಳುತ್ತೆ ಸೊಪ್ಪು. ಬಿಗ್ಗೆ ಹಿಡಿದ್ರೆ ಅಂತಂದರೆ ತೆಕ್ಕೆ ನಾವು ಕೊಡಬೇಕಾದ್ರೆ ಬಿಗ್ಗೆ ಕೊಡಬೇಕು. ಇದಕ್ಕೆ ಮೇನ್ ಸರ್ ಕಾಸ್ಟ್ ಹೇಗಿದೆ ಸರ್ ಇದು? ಬಂದು ಇದು ನಾವು ಫುಲ್ ಕೇಸಲ್ಲಿ ತೊಗೊಂಡಿರ್ತಿದ್ದು ಬಂದು ಶೋರೂಮಲ್ಲಿ ಬಂದು ಇದು 23,000 ಬೀಳುತ್ತೆ. ಆದರೆ ಸಬ್ಸಿಡಿಲಿ ಬಂದರೆ ಕಮ್ಮಿ ಬೀಳುತ್ತೆ ರೈತರಿಗೆ. ಸಬ್ಸಿಡಿನೂ ಇದೆಯಾ? ಸಬ್ಸಿಡಿ ಇದೆ, ಸಬ್ಸಿಡಿ ಸಿಗುತ್ತೆ, ಕಮ್ಮಿ ರೇಟಲ್ಲೂ ಸಿಗುತ್ತೆ ರೈತರಿಗೆ. ಇದು ನಾವು ತೊಗೊಂಡಿರೋದು ಬಂದು ಡೈರೆಕ್ಟ್ ಇದ್ರಲ್ಲಿ ತೊಗೊಂಡಿರೋದ್ರಿಂದ ನಮ್ಗೆ 23,000 ಬಿದ್ದಿದೆ ಇದರ ರೈಟ್. ಸರ್ ಈ 3,000 ಮೊಟ್ಟೆ ಬೆಳೆಯೋಕ್ಕೆ ಈ ಕಾಸ್ಟ್ ಸೆಟಪ್ ಎಷ್ಟಾಗ್ಬೋದು ಸರ್? ಈಗ ಜಾಲ್ರಿ, ಕ್ರೇಟು, ತಿರ್ಗ ಮತ್ತು ಸ್ಟ್ಯಾಂಡು, ಮೇಂಟೆನೆನ್ಸು, ಇವಾಗ ಇಮಿಡಿಫ್ಲೇಯರು, ಹೀಟ್ರುಗಳು ಇವೆಲ್ಲ ನಮಗೆ. ಇವಾಗ ಒಂದು ಜಾಲ್ರಿ ಬಂದು ಈ ಜಾಲ್ರಿ ಕಬ್ಬಣದ ಜಾಲ್ರಿ, ಇದು ಕಬ್ಬಣದ ಜಾಲ್ರಿ ಬಂದು 1,300 ರೂಪಾಯಿ ಬೀಳುತ್ತೆ ಜಾಲ್ರಿ ನಮ್ಗೆ ಬರಬೇಕು ಕೈಗೆ ಅಂತಂದರೆ. ಈ ಒಂದು ಕ್ರೇಟ್ ಬೇಕು ನಮಗೆ ಅಂತಂದರೆ ಚಾಕಿ ಕ್ರೇಟು ಅದು 440 ರಿಂದ 450 ರೂಪಾಯಿ ಬೀಳುತ್ತೆ ಕ್ರೇಟು. ಒಂದು ಕ್ರೇಟು ಅದು ಹಂಗಿರುತ್ತೆ. ಒಂದು ಹೀಟ್ರು ಬಂದು 9 ರಿಂದ 9,500 ಆಟೋಮೆಟಿಕ್ ಬಂದು. ಅದು ನಾರ್ಮಲ್ ಹೀಟ್ರು ಬಂದು 6,000 6,500 ಬರುತ್ತೆ. ಇವಾಗ ನಮ್ಮ ಏನು ಬ್ಯಾಕ್ ಸೈಡ್ ನಮ್ಮ ಇಮಿಡಿಫ್ಲೇಯರ್ ಏನಿದೆಯೋ ನೋಡೋದು ಅದು ಬಂದು 38,000 38,000 ಅದೊಂದು ಇಮಿಡಿಫ್ಲೇಯರ್ ಬಂದು. ಇವಾಗ ನಮ್ಮ ಲೋಕಲಲ್ಲಿ ಎಲ್ಲೂ ಸಿಗಲ್ಲ ಇದು. ನಾವು ಕೊಯಮತ್ತೂರಿಂದನೇ ಬುಕ್ ಮಾಡೇ ತರಿಸ್ಕೋಬೇಕಿದು, ಕೊಯಮತ್ತೂರಿಂದ. ಅದರಿಂದಾಗಿ ನಮಗೆ ಸ್ವಲ್ಪ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಚಾರ್ಜ್ ಇವೆಲ್ಲ ಲೆಕ್ಕ ಹಾಕೊಂಡ್ರೆ 38 ರಿಂದ 40,000 ರೀಚ್ ಆಗ್ಬಿಡುತ್ತೆ. ವಿಆರ್ಎಲ್ಲಿಂದ ಬರಬೇಕದು. ಇದಕ್ಕೆ ನಿಮಗೆ ಸಬ್ಸಿಡಿ ಏನಾದ್ರು ಕೊಡ್ತಾರಾ? ಸಬ್ಸಿಡಿ ಇದು ಸಿಟಿಕಲ್ಚರ್ಗೆ ನಮಗೆ ಸಬ್ಸಿಡಿ ಆ ಥರ ನಾವೇನು ಇದು ಮಾಡಿಲ್ಲ, ತೊಗೊಂಡಿಲ್ಲ ಏನುವೆ. ಸಬ್ಸಿಡಿ ಏನಿದೆ ಎಲ್ಲ ಫುಲ್ ನಮ್ಮ ಕಷ್ಟಿಂದಾನೇ ನಾವು ಮಾಡ್ಕೊಂಡಿರೋದು. ಡಿಪಾರ್ಟ್ಮೆಂಟ್ ವೈಸು ಅಂಡರಿಂದ ಅದೇನಿಲ್ಲ. ಇವಾಗ ನಾವು ಪ್ರೊಸೀಜರ್ ಇದು ಮಾಡಬೇಕು ಅಂತಂದ್ರೆ ನಾವೇನೇ ಒಂದು ಚಾಕಿ ಸೆಂಟ್ರ್ ಮಾಡಬೇಕು ಅಂತಂದ್ರೆ ಚಾಕಿ ಸೆಂಟ್ರ್ ಮಾಡೋಕ್ಕೆ ಮುಂಚೆ ಲೈಸೆನ್ಸ್ ಇರಬೇಕು, ಮೇನ್ ಇಂಪಾರ್ಟೆಂಟ್. ನಾವು ಚಾಕಿ ಸೆಂಟ್ರ್ ಮಾಡೋಕ್ಕೆ ಲೈಸೆನ್ಸ್ ತಗೋಬೇಕು ಅಂತ ಮೈಸೂರಿಗೆ ಹೋಗ್ಬೇಕು. ಮೈಸೂರಲ್ಲಿ 3 ತಿಂಗಳು ಟ್ರೈನಿಂಗ್ ಮಾಡಿ ಅಲ್ಲಿ ಲೈಸೆನ್ಸ್ ಕೊಡ್ತಾರೆ ನಮಗೆ, ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ತಗೊಬಂದು ನಾವು ಬೆಂಗಳೂರು ಸಿಲ್ಕ್ ಬೋರ್ಡಲ್ಲಿ ಏನಿದೆ ಅಲ್ಲಿ ಬಂದು ನಾವು ಲೈಸೆನ್ಸ್ ಇಸ್ಕೋಬೇಕು. ಲೈಸೆನ್ಸ್ ಅಲ್ಲಿ ತಗೊಂಡು ಇಲ್ಲ ಆನ್ಲೈನರು ಅಪ್ಲೈ ಮಾಡ್ಬೋದು, ಇಲ್ಲ ಅಂದ್ರೆ ತಗೊಂಡು ಡೈರೆಕ್ಟ್ ಅಲ್ಲಿಂದಾನೇ ಅಪ್ಲೈ ಮಾಡ್ಬೋದು. ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ದೊಡ್ಡದಲ್ಲ. ಹೌದು, ಅನುಭವ ಬೇಕು ಮೇನ್ ಇಂಪಾರ್ಟೆಂಟ್. ರೇಷ್ಮೆ ಹುಳ ಅಂತಂದ್ರೆ ಬೇರೆ ಕೆಲ್ಸಕ್ಕೆ ಒಂಥರ ಲೆಕ್ಕಾಚಾರ ನಡೆದ್ಬಿಡ್ತದೆ. ಈ ರೇಷ್ಮೆ ಹುಳಕ್ಕೆ ಅನುಭವ ಬೇಕು ಮೇನ್ ಇಂಪಾರ್ಟೆಂಟ್. ಸೂಕ್ಷ್ಮವಾಗಿ ಹುಳ ನೋಡಿದ್ರೆ ಈ ಪೊಸಿಷನ್ ಅಲ್ಲಿ ಐತೆ ಹುಳ, ಇಷ್ಟೇ ಸೊಪ್ಪು ತಗೋತದೆ, ಇನ್ನ ಇದೇ ಸೊಪ್ಪಿಗೆ ಜರ್ಕ್ ಹೋಯ್ತದೆ ಅನ್ನೋದನ್ನ ನಮ್ಗೆ ಗೊತ್ತಿರ್ಬೇಕು, ಮೇನ್ ಇಂಪಾರ್ಟೆಂಟ್ ಅದ್ರಲ್ಲಿ. ತಿರ್ಗಾ ತೋಟಗಳಲ್ಲಿ ಸೊಪ್ಪು ಹುಡ್ಕೋದೇ ಆಗಿರ್ಲಿ, ನೋಡೋದೇ ಆಗಿರ್ಲಿ, ಒಂದು ಒಳ್ಳೆ ಕ್ವಾಲಿಟಿ ಸೊಪ್ಪು ನೋಡ್ಬೇಕು. ಇದಕ್ಕೆ ಕ್ವಾಲಿಟಿ ಇರಬೇಕು. ತಿರ್ಗಾ ಸೊಪ್ಪಿನ ಮನೆಗಳಲ್ಲಾಗಿರ್ಲಿ, ನಾವು ತಗೊಂಡು ಬಂದು ಸೊಪ್ಪು ಕಿತ್ಕೊಂಡ್ಬಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸೊಪ್ಪು ಕಿತ್ಕೊಂಡ್ಬಂದ್ಬಿಟ್ಟಿದ್ವಿ ಅಂದ ತಕ್ಷಣ ತಗೊಂಡು ಸುಮ್ಮನೆ ಸೊಪ್ಪು ಮೇಲೆ ಹಾಕ್ಬಿಟ್ರೆ ಮುಗಿದೋಗಿಲ್ಲ. ಅದು ತಿರ್ಗಾ ನಾವೇನ್ ಮಾಡ್ಬೇಕು, ಮೇಂಟೈನ್ ಮಾಡಿ ಕ್ಲೀನಾಗಿ ಸೊಪ್ಪು ಒದ್ರಿ ಅದಕ್ಕೆ ಮಧ್ಯದಲ್ಲಿ ಪೈಪ್ ಕೊಟ್ಟು ತಿರ್ಗಾ ಮೇಲೆ ಸೊಪ್ಪು ರೂಮ್ಗೆ ಮಿನಿಮಮ್ ಬೆಳಗ್ಗೆಯಿಂದ ಸಂಜೆ ಗಂಟೆ ಈ ಬೇಸಿಗೆಯಲ್ಲಿ 3 ಟೈಮ್ಸ್ ನೀರು ಹೊಡಿತೀವಿ. ತಾಟ್ಗಳಿಗೆ ಗೋಣಿ ತಾಟ್ ಕಟ್ಟಿರ್ತೀವಿ ಸುತ್ತ. ಎಲ್ಲ ಕೋಲ್ಡ್ ಆಗಿ ಮೇಂಟೈನ್ ಕೋಲ್ಡ್ ಆಗಿ ಎಲ್ಲ ಕೋಲ್ಡ್ ಇರ್ಬೇಕು ನಮಗೆ ಉಳಿಗೆ ಈ ಟೈಮಲ್ಲಿ ಬೇಸಿಗೆಯಲ್ಲಿ. ತಿರ್ಗಾ ಮೇಲೆ ಏನ್ ಚಾಗಿ ಸೆಂಟ್ರ್ ಸುತ್ತ ಇವಾಗ ಹಿಂದೆಗಡೆ ಜಾಸ್ತಿ ಬಿಸಿಲು ಬೀಳುತ್ತೆ ಅಂದ್ಬಿಟ್ಟು ಎಲ್ಲ ಗರಿ ಕಟ್ಟಿರ್ತೀವಿ ಈಗ ಕೋಲ್ಡ್ ಮೇಂಟೆನೆನ್ಸ್ಗೆ. ಈಗ ಹೈ ಟೆಂಪರೇಚರ್ ಇವಾಗ ಮೇನ್. ಇವಾಗ ಬೇಸಿಗೆಯಲ್ಲಿ ಏನ್ ಸಮಸ್ಯೆ ನಮ್ಗೆ ಅಂದ್ರೆ ಮನೆಗಳ ಟೆಂಪರೇಚರ್ ಡೌನ್ ಮಾಡೋದೇ ನಮ್ಗೆ ಮೇನು ನಮ್ಗೆ. ಈಗ ಅದೊಂದು ನಾವು ಮೇಂಟೈನ್ ಮಾಡ್ಕೊಬಿಟ್ರೆ ಎಲ್ಲ ಮೇಂಟೈನ್ ಮಾಡ್ದಂಗೆ. ಈಗ ಈ ಮಳೆಗಾಲದಲ್ಲೆಲ್ಲ ಹೇಗ್ ಮೇಂಟೈನ್ ಮಾಡ್ತೀರಾ? ಮಳೆಗಾಲದಲ್ಲಿ ಹೀಟರ್ ಯೂಸ್ ಮಾಡ್ತೀವಿ. ತಿರ್ಗಾ ಮೇಲೆ ಕಿಟಕಿ ಬಾಕ್ಲುಗಳನ್ನ ಓಪನ್ ಮಾಡ್ಬಿಟ್ಟಿರ್ತೀವಿ. ಹೀಟರ್ಗಳು ಯೂಸ್ ಮಾಡಿರ್ತೀವಿ. ಹೀಟರ್ಗಳು ರನ್ನಿಂಗ್ ಇರ್ತದೆ, 27 ಸೆಟ್ ಮಾಡ್ಬಿಟ್ಟಿರ್ತೀವಿ. ಎಲ್ಲನೂ 27 ಮೇಂಟೈನ್ ಆಗ್ತಾ ಇರುತ್ತೆ. ಇಮ್ಯುನಿಟಿ ಅವಾಗ ನಾವು ಅನ್ಕೊಂಡಷ್ಟು ಇಮ್ಯುನಿಟಿನ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಹೈ ಇಮ್ಯುನಿಟಿಗೆ ಹೋಗ್ಬಿಟ್ಟಿರುತ್ತೆ. ಮಳೆಗಾಲ ಕಂಟ್ರೋಲ್ ಮಾಡ್ಲೇಬೇಕು ಎಲ್ಲನೂ. ಈ ಬೇಸಿಗೆಲ್ಲಂತೂ ಕಂಟ್ರೋಲ್ ಮಾಡ್ಲೇಬೇಕು ಇದನ್ನ. ಈಗ ನೋಡಿ ಆಟೋಮೆಟಿಕ್ಲಿ ಆನ್ ಆಗೋಯ್ತದು. ಇಮ್ಯುನಿಟಿ ಕಮ್ಮಿ ಆಯ್ತು, 70ಕ್ಕೆ ಸೆಟ್ ಮಾಡಿದ್ದು 69ಕ್ಕೆ ಬಂದ ತಕ್ಷಣ 1 ಪಾಯಿಂಟ್ ಕಮ್ಮಿ ಆದ ತಕ್ಷಣ ಆಟೋಮೆಟಿಕ್ ಆನ್ ಆಯ್ತದು ಇಮಿಡಿ ಪ್ಲೇಯರ್. ಹಂಗೆ ಎಲ್ಲ ಆಟೋಮೆಟಿಕ್ ಇರೋದ್ರಿಂದ ಏನ್ ಸಮಸ್ಯೆ ಇಲ್ಲ. ಇವಾಗ ರಾತ್ರಿ ಇವಾಗ ಎದ್ದಿ ನೋಡ್ಕೊಳಕ್ಕಾಗಲ್ಲ, ಅದರಿಂದ ಎಲ್ಲ ಆಟೋಮೆಟಿಕ್ ಇದ್ಬಿಟ್ರೆ ಇವಾಗ ಇದಕ್ಕೆ ಏನು ನೀರ್ ಹಾಕ್ಬಿಟ್ಟಿರ್ತೀವಿ, ಆಟೋಮೆಟಿಕ್ ಆನ್ ಆಗುತ್ತೆ, ಅದೇ ಆಫ್ ಆಗುತ್ತೆ. ಈ 3,000 ಮೊಟ್ಟೆ ಮೇಯಿಸೋದಕ್ಕೆ ನೀವು ಎಷ್ಟು ಜನ ಆಳ್ನ ಮೇಂಟೈನ್ ಮಾಡ್ತಾರೆ? ಇವಾಗ ನಮ್ಮ ಹತ್ರ ಒಂದು 5 ಜನ ಹುಡುಗರವ್ರೆ. 5 ಜನ? 3 ಜನ ಲೇಡೀಸು ಸೊಪ್ಪು ಕೀಳಕ್ಕೆ ಪ್ರತಿದಿನ ಎಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ. 5 ಜನ ಬೇಕೇ ಬೇಕು.
ಕೆಲಸಕ್ಕೆ. ಈ ಮನೆ ತಿರ್ಗಾ ಸೊಪ್ಪು ಹಾಕೋದು, ಒಂದ್ರ ಜರ್ದು ಇರುತ್ತೆ, ಓಕೆ 2 ಜರ್ದು, ತಿರ್ಗಾ ಈ ಕಡೆ ಸೊಪ್ಪು ರೂಮ್ ಮೇಂಟೆನೆನ್ಸು, ಓಕೆ ತಿರ್ಗಾ ವೆಹಿಕಲ್ದು ಗಾಡಿದು ಓಕೆ ಇವೆಲ್ಲ ಹೊರಗಡೆ ಹೋಗ್ಬೇಕು ಅಂತಾರೆ ಮೇಂಟೈನ್ ಮಾಡಲೇಬೇಕು. ಓಕೆ. ಈಗ ಚಾಕಿ ಡಿಸ್ಟ್ರಿಬ್ಯೂಟ್ ಮಾಡೋದೆಲ್ಲ ಎಷ್ಟು ದಿನಕ್ಕೊಂದ್ಸರಿ ಮಾಡ್ತೀರಾ ನೀವು? ನಮ್ದು 5 ದಿನಕ್ಕೆ ಒಂದ್ಸತಿ ಹುಳ ಕೊಟ್ಟಿರ್ತೀವಿ. 5 ದಿನಕ್ಕೊಂದ್ಸರಿ? 5 ದಿನಕ್ಕೆ. ಎಷ್ಟು ಬ್ಯಾಚ್ ಮಡಗಿದ್ದೀರಾ? ತಿಂಗಳಿಗೆ ಮಿನಿಮಮ್ 6 ರಿಂದ 7 ಬ್ಯಾಚ್ ಗಂಟನೂ ಹುಳ ಕೊಡ್ತೀವಿ. ತಿಂಗಳಿಗೆ 6 ರಿಂದ 7 ಬ್ಯಾಚ್? 6 ರಿಂದ 7 ಬ್ಯಾಚ್ ಹುಳ ಕೊಟ್ಟಿರ್ತೀವಿ. ಓಕೆ. ನೀವೊಂದು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ದೀರಾ, ಇದು ದೊಡ್ಡಗೆ ಎಕ್ಸ್ಟಾಬ್ಲಿಷ್ ಮಾಡೋದಕ್ಕೆ ಏನಾರು? ಇಲ್ಲ, ನನಗೆ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ಇವತ್ತವರೆಗೂ ಅನಿಸ್ಲಿಲ್ಲ. ಯಾಕೆಂದ್ರೆ ಇವತ್ತು 3,000 ಏನು ಮೇಂಟೈನ್ ಮಾಡ್ಕೊಂಡು 2,500 3,000 ಮೇಂಟೈನ್ ಮಾಡ್ಕೊ ಬರ್ತಾ ಇದೀವೋ, ಈಗ ಹತ್ತರಲ್ಲಿ ಇವಾಗ 10,000 ಮಾಡಿ ಒಳ್ಳೆ ಕ್ವಾಲಿಟಿ ಕೊಡೋ ಬದಲು ಒಳ್ಳೆ ಕ್ವಾಲಿಟಿ ಕೊಡೋಣ, ಇದ್ರಲ್ಲಿ 3,000 ಇನ್ನೂ ಕ್ವಾಲಿಟಿ ಕೊಡೋಣ ಚೆನ್ನಾಗಿ ರೈತರಿಗೆ. ಓಕೆ. ಒಳ್ಳೆ ಇನ್ನು ಅದ್ರಲ್ಲಿ ಏನೇ ರಿಸಲ್ಟ್ ಬಂತು ಅಂತಂದ್ರೆ ಅದೇ ಸಾಕಲ್ಲ ನಮ್ಗೆ. ಓಕೆ. ಮೇನ್ ಬೇಕಾಗಿರೋದೇ ನಮ್ಗೆ ಒಂದಿಂತ ಜಾಗದಲ್ಲಿ ಹುಳ ತಂದು ಒಂದು ಒಳ್ಳೆ ಬೆಳೆ ಆಯ್ತು, ತಿರ್ಗಾ ಒಳ್ಳೆ ರೈಟ್ ತಗೋತು ಅನ್ನೋದೇ ಮೇನ್ ಇಂಪಾರ್ಟೆಂಟ್ ನಮ್ಗೆ. ಹೌದು. ಇದು ಈಗ ನೀವು ಸ್ಟಾರ್ಟ್ ಮಾಡಿದಾಗ 100 ಮೊಟ್ಟೆಗೆ ಎಷ್ಟು ಕಾಸ್ಟ್ ಇತ್ತು ಅವಾಗ? ಅವಾಗ ನಾನು ಸ್ಟಾರ್ಟ್ ಮಾಡಿದಾಗ 4,800 ಇತ್ತು ಉಳಿನ ರೈಟು. 4,800 ಇತ್ತು 2024. ಹೌದು. ಓಕೆ. ಈಗ ಪ್ರೆಸೆಂಟ್ ಬಂದು ಈಗ ಪರವಾಗಿಲ್ಲ. 1ನೇ ತಾರೀಕಿಂದ 1,000 ರೂಪಾಯಿ ಕಮ್ಮಿ ಆಗಿದೆ. 11,400 ರೂಪಾಯಿ ಇತ್ತು ಉಳಿನ ರೈಟು. ಓಕೆ. 100 ಮೊಟ್ಟೆಗೆ. ಯಾಕೆ ಅಂತ? ಹೌದು. ಯಾಕೆ ಅಂತಂದ್ರೆ ಮೊಟ್ಟೆ ರೇಟ್ ಕಾಸ್ಟ್ಲಿ ಆಯ್ತು. ಮೊಟ್ಟೆ ರೇಟ್ ಕಾಸ್ಟ್ಲಿ ಆಗ್ಬೇಕು ಅಂತ ನಮ್ಗೆ ಬಿತ್ತನೆಗೂಡು ಜಾಸ್ತಿ ಆಗಿರ್ತದೆ. ಓಕೆ. ಬಿತ್ತನೆಗೂಡು ರೈಟು ಮಿನಿಮಮ್ ನೀವೆಲ್ಲ ಪೇಪರ್ ಎಲ್ಲ ನೋಡಿರ್ತೀರಿ ಮೊನ್ನೆ ಎಲ್ಲಾನು 7,000 8,000 ಗಂಟನೂ ಗೂಡನ್ ರೈಟ್ ಹೋಯ್ತು. ಗೂಡನ್ ರೈಟ್ ಹೋದಾಗ ನಮ್ಗೆ ಏನ್ ಅಲ್ಲಿಂದ ಬರ್ಬೇಕು ಅಂತಾರೆ ಮೊಟ್ಟೆ ನಮ್ಗೆ ಬಂದಿಲ್ಲಿ 45 ರೂಪಾಯಿ 46 ರೂಪಾಯಿ ಮೊಟ್ಟೆ ರೇಟ್ ಬಿದ್ದಾಯ್ತು ಅಂತಂದ್ರೆ 9,000 ರೂಪಾಯಿ ಅಲ್ಲೇನೆ ಮೊಟ್ಟೆಗೆ ಬಿದ್ದೋಗ್ಬಿಡುತ್ತೆ. ಈ ಮೊಟ್ಟೆ ಆಯ್ಕೆ ಮಾಡೋದೆಲ್ಲ ಯಾರು ಮಾಡ್ತಾರೆ? ಇವಾಗ ನಮ್ಗೆ ಗ್ರೇನೇಜು ಇವಾಗ ನಾವ್ ಎಲ್ಲಿ ಒಳ್ಳೆ ಕಡೆ ಮೊಟ್ಟೆ ಕೊಡ್ತಾವ್ರೆ ನಮ್ಗೆ ಪರವಾಗಿಲ್ಲ, ಚೆನ್ನಾಗಿ ರಿಸಲ್ಟ್ ಬರ್ತದೆ ಇಲ್ಲಿ ಇಂಥ ಜಾಗದಲ್ಲಿ ಅಂತ ಹುಡಿಕೊಂಡು ಹೋದಾಗ ಇವಾಗ ನಮ್ಗೆ ಚನ್ನಪಟ್ಟಣ, ಆಲ್ಮೋಸ್ಟ್ ಚನ್ನಪಟ್ಟಣ ಇವಾಗ ಏನ್ ನಾವು ಚಾಗಿ ಸೆಂಟರ್ ಮಾಡುತ್ತಾವಿಂದನೂ ಚನ್ನಪಟ್ಟಣ ಪರ್ಮನೆಂಟ್ ಆಗಿ ಚನ್ನಪಟ್ಟಣದಲ್ಲಿ ಹಾಕಿಸ್ತಾ ಇರೋದು. ಅವ್ರ ಹತ್ರ ಇವಾಗ ಒಳ್ಳೆ ಕ್ವಾಲಿಟಿಲಿ ಗೂಡು ಹಾಕ್ತಾರೆ ಅವರು. ತಿರ್ಗಾ ಮೇಲೆ ಮೇಂಟೆನೆನ್ಸ್ ಚೆನ್ನಾಗಿದೆ. ಮೊಟ್ಟೆ ಕೊಡಬೇಕು ಅಂತಂದ್ರೂ ಮೊಟ್ಟೆ ಕ್ವಾಲಿಟಿಲಿ ತಿರ್ಗಾ ಮೇಲೆ ರಿಸಲ್ಟ್ ಅಲ್ಲೂ ನಮ್ಗೆ ಒಳ್ಳೆ ರಿಸಲ್ಟ್ ಇದೆ. ಪರವಾಗಿಲ್ಲ. ಇಳುವರಿ ಮೇನ್ ಬೇಕಾಗಿರೋ ರೈತರಿಗೆ ಒಂದು ಒಳ್ಳೆ ಇಳುವರಿ. ಇವಾಗ ಒಂದು 4 ಬ್ಯಾಚ್ 5 ಬ್ಯಾಚ್ ಇಂದ ಸ್ವಲ್ಪ ಇಳುವರಿ ಕೊಡಕ್ಕಾಗಿಲ್ಲ ರೈತರಿಗೆ. ಯಾಕೆ ಅಂದ್ರೆ ಉಳಿನ ರೇಟ್ ಮೊಟ್ಟೆ ರೇಟ್ ಜಾಸ್ತಿ ಆಗಿರೋದ್ರಿಂದ ಮೊಟ್ಟೆ ರೇಟ್ ಜಾಸ್ತಿ ಹೋದಾಗ ಇಳುವರಿ ಕೊಡಕ್ಕಾಗಲ್ಲ ಅಷ್ಟು ನಾವು. ಈಗ ಇವಾಗ ಏನಾಯ್ತು, ಇಲ್ಲಿಂದ ಕಂಟಿನ್ಯೂಸ್ ಆಗಿ ರೈತರಿಗೆ ಒಳ್ಳೆ ಇಳುವರಿನೂ ಇರುತ್ತೆ, ತಿರ್ಗಾ ಮೇಲೆ ರಿಸಲ್ಟ್ ಹಂಗೆ ಇರುತ್ತೆ. ಒಳ್ಳೆ ರೇಟ್ ಬಂತು ಅಂತ ಕೇಳಿದೆ. ಈಗ ರೀಸೆಂಟ್ ಆಗಿ 780 790 ರೂಪಾಯಿ ಗಂಟನೂ ಗೂಡನ್ ರೈಟ್ ಹೋಯ್ತು. ಪರವಾಗಿಲ್ಲ. ಇಷ್ಟಿದ್ರೆ ರೈತರಿಗೂ ಒಂಥರ ನೆಮ್ಮದಿ, ನಮಗೂ ಕೇಳಕ್ಕೂ ಒಂಥರ ನಮಗೂ ಖುಷಿ. ಈಗ ಮೊದ್ಲೆಲ್ಲ 200-300 ರೂಪಾಯಿ ರೇಟ್ ಇತ್ತು. ಹೌದು. ಈಗ ದಿಢೀರ್ 700-800 ರೀಚ್ ಆಗಿರೋದು ನೋಡಿದ್ದೀನಿ. ಹೌದು. ಅದು ಯಾಕೆ? ಅದು ಆ ಡಿಫ್ರೆನ್ಸ್ ಏನು? ಪ್ರೊಸೀಜರ್ ಹೋಗ್ತಾ ಇರುತ್ತಲ್ಲ. ಇವಾಗ ನಮ್ಗೆ ಇವಾಗ ಪ್ರತಿಯೊಂದು ಬೆಲೆನೂ ಏರಿಕೆ ಆಯ್ತಾ ಇದ್ದಂಗೆ ರೇಷ್ಮೆ ಬೆಲೆನೂ ಏರ್ಬೇಕಲ್ಲ. ಹೌದು. ರೇಷ್ಮೆ ಬೆಲೆನೂ ಏರ್ಬೇಕು. ತಿರ್ಗಾ ಮೇಲೆ ರೈತರುಗಳು ಇವಾಗ 300 ರೂಪಾಯಿ 400 ರೂಪಾಯಿ ತಗೊಂಡು ಕೆಜಿ ಗೂಡಿಗೆ ಏನ್ ಮಾಡಕ್ಕಾಯ್ತದೆ ಇವತ್ತು? 100 ಮೊಟ್ಟೆ ಉಳಿನ ರೈಟು ಬಂದು 11,000 12,000 ಮಡಿಕೊಂಡು ರೈತರುಗಳು ಉದ್ಧಾರ ಆಗ್ಬೇಕು ಅಂತಂದ್ರೆ ಪಾಪ ಅವ್ರು ಕಷ್ಟ ಬಿದ್ದಿ ಮಾಡ್ತಾವ್ರೆ ಅಂತಂದ್ರೆ ಈ ಟೈಮಲ್ಲೂ ರಿಸ್ಕ್ ಅದೇ ಅವ್ರಿಗೂ ಇವತ್ತು. ಇದು ಈಗ ಇದೆಲ್ಲ ಮೇಂಟೈನ್ ಮಾಡ್ತಿರಲ್ಲ, ಏನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ವಾ? ಸೈಡ್ ಎಫೆಕ್ಟ್ ಅಂತಂದ್ರೆ ಸುಮಾರು ಸತಿ ಆಗುತ್ತೆ. ವರ್ಷಕ್ಕೆ 1 ಬೆಳೆ 2 ಬೆಳೆ ಈ ತರ ಸಮಸ್ಯೆ ಇರುತ್ತೆ. ಇಲ್ಲ ಅಂತಂದ್ರೆ ಪಕ್ಕದ ನಾವು ಸೊಪ್ಪು ತಗೊಂಡಿರ್ತೀವಿ, ಇಲ್ಲ ಪಕ್ಕ ತೋಡ್ತಾರೆ ಯಾರು ಕಳೆ ಔಷಧಿ ಹೊಡೆದಿರ್ತಾರೆ, ಇಲ್ಲ ತೋಡ್ತವ್ರೆ ಔಷಧಿ ಹೊಡೆದಿರ್ತಾರೆ, ಡೇಟ್ ಹೇಳಿರಲ್ರು, ತಿರ್ಗಾ ಪರ್ಸೆಂಟೇಜ್ ಜಾಸ್ತಿ ಹಾಕೊಂಡು ಹೊಡೆದ್ಬಿಟ್ಟಿರ್ತಾರೆ ಒಬ್ಬೊಬ್ರು. ಈ ಸಮಸ್ಯೆಗಳಿಂದ ಎಷ್ಟೋ ಸತಿ ಆಗಿರುತ್ತೆ. ಈ ಸಮಸ್ಯೆಗಳು ನಮಗೂ ಆಗಿದೆ. ಲಾಸ್ ಅದ್ ಮಾಮೂಲಿ, ಅದು ಇದ್ದುತ್ತೇನೆ. ಯಾವುದೇ ಒಂದು ಬಿಸ್ನೆಸ್ ಅಂದ್ಮೇಲೆ ಲಾಸ್ ಆಗೋದೇ ಅದು. ಸರ್, ನಿಮ್ಮ ಆದಾಯ ಹೇಗಿದೆ ಸರ್? ಮೇಂಟೆನೆನ್ಸು ಇದು ಸ್ವಲ್ಪ ನಮಗೆ ಈ ಮೊಟ್ಟೆ ರೇಟ್ಗಳು ಇವು ಎಲ್ಲ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ವೇರಿಯೇಷನ್ ಆಗ್ತಾ ಇರುತ್ತೆ. ಪ್ರತಿ ಬ್ಯಾಚ್ಗೂ ವೇರಿಯೇಷನ್ ಇದೆ. ತಿರ್ಗಾ ಮೇಲೆ ಸೊಪ್ಪುಗಳು ಒಂದೊಂದು ಟೈಮಲ್ಲಿ ಸೊಪ್ಪು ಸಿಗಲ್ಲ, ಆ ಟೈಮಲ್ಲಿ ಎಕ್ಸ್ಟ್ರಾ ಕೊಟ್ಟು ತಗೊಳ್ಳೇಬೇಕು ನಾವು. ಆ ಟೈಮಲ್ಲಿ ತಿರ್ಗಾ ಮೇಲೆ ಒಂದೊಂದು ಬ್ಯಾಚ್ಗಳು ಹುಳ ಇಳುವರಿ ಕಮ್ಮಿ ಇದ್ದಾಗ ನಾವು ಅದಕ್ಕೆ ಇಳುವರಿನೂ ಜಾಸ್ತಿ ಮಾಡಲೇಬೇಕು ನಾನು ಆ ಟೈಮಿಗೆ. ಅದರಿಂದಾಗಿ ಏನೊಂದು ಅವರೇಜಲ್ಲಿ ಹೇಳ್ತೀವಿ ಒಂದು ಲೆಕ್ಕಾಚಾರದಲ್ಲಿ ಅಂದರೆ ಮಿನಿಮಮ್ ಎಲ್ಲ ಕಳೆದು ಒಂದು 1 ಲಕ್ಷದ ಗಂಟ ಉಳ್ಕೋಬಹುದು ಒಂದು ತಿಂಗಳಿಗೆ. ಎಲ್ಲ ಕಳೆದು ಉಳಿಸ್ಬೋದು, 1 ಲಕ್ಷ ಉಳಿಸ್ಬೋದು. ಅದ್ರ ಮೇಂಟೆನೆನ್ಸ್ ಎಲ್ಲ ಹುಡುಗರು ಸಂಬಳಗಳು, ತಿರ್ಗಾ ಮೇಲೆ ಮನೆ ಬಾಡಿಗೆ ಇವೆಲ್ಲ ಮೇಂಟೆನೆನ್ಸ್ ಸೊಪ್ನವ್ರಿಗೆ ಕೊಟ್ಟು ಎಲ್ಲ ಕಳೆದು 1 ಲಕ್ಷ ಉಳಿಸ್ಬೇಕು. ಇಷ್ಟಿರುತ್ತೆ. ನಿಮ್ಮ ಹೈಯೆಸ್ಟ್ ಪ್ರಾಫಿಟ್ ಆಗಿರೋದು 3,000 ಮೊಟ್ಟೆಗೆ? 3,000 ಮೊಟ್ಟೆಗೆ ಮಿನಿಮಮ್ ನಮ್ಗೆ ಈಗ ಒಂದು 6 ತಿಂಗಳ ಹಿಂದೆ ನೋಡಿರೋದು ಅಷ್ಟೇನೆ. ಇನ್ನು 2.5 ರಿಂದ 3 ಲಕ್ಷದ ಗಂಟನೂ ಉಳಿದಿದೆ ತಿಂಗಳಿಗೆ. ಉಳಿಸಿದೀರಾ? ತಿಂಗಳಿಗೆ. ಓಕೆ.
ಅಂತಾರೆ ನಮ್ಗೆ ಒಂದು ಡಿಮ್ಯಾಂಡ್ ಇದ್ದಂಗೆ. ಡಿಮ್ಯಾಂಡ್. ಆದ್ರೆ ಅನ್ಡಿಮ್ಯಾಂಡ್ ಅಲ್ಲಿ ಅದೆಲ್ಲ ಒಂದು ಲೆಕ್ಕಾಚಾರದಲ್ಲಿ ಆಗ್ಬಿಟ್ಟಿರುತ್ತೆ. ಓಕೆ. ಈಗ ಸರ್, ಈ ಬಿಸ್ನೆಸ್ ಫುಲ್ ಟೈಮ್ ವರ್ಕ್ ಮಾಡ್ಬೋದಾ? ಸರ್ ಮಾಡ್ಬೋದು, ಬಟ್ ಮುಂದಿನ ಜನರೇಷನ್ ಹೆಂಗಿದೆ ಅದ್ರ ಮೇಲೂ ಡಿಫ್ರೆಂಟ್ ಆಗ್ಬಿಡುತ್ತೆ. ಓಕೆ. ಅಂತಂದ್ರೆ ಇವಾಗ ಏನ್ ನಮ್ಮ ರೇಷ್ಮೆ ನಾಡು ರಾಮನಗರ ಏನ್ ಮೇಂಟೆನೆನ್ಸ್ ಮಾಡ್ಕೊ ಬರ್ತಾ ಇದೀವೋ ನಾವು ಇವಾಗ, ಓಕೆ, ರೇಷ್ಮೆ ಬೆಳೀತಾ ಇದೀವೋ, ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ ರೇಷ್ಮೆ ಉತ್ಪಾದನೆ ಅನ್ನೋದು ಹೆಚ್ಚು ಕಮ್ಮಿ ಇವತ್ತು ಒಂದು 80% ರೀಚ್ ಆಗ್ಬಿಟ್ಟಿದೆ. ರೀಚ್ ಆಗಿದೆ, ಹೆಚ್ಚು ಕಮ್ಮಿ ರೀಚ್ ಆಗಿದೆ. ಫ್ಯೂಚರ್ ಅಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲೂ ಇವಾಗ ನಮ್ಮ ರಾಮನಗರ ಆಗಿರಲಿ, ಚನ್ನಪಟ್ಟಣ, ತಿರ್ಗಾ ಈ ಮಂಡಿ ಸೈಡು, ಈ ಸೈಡ್ ಎಲ್ಲ ಪೂರ್ತಿ ಇವತ್ತು ಎಲ್ಲ ಕಮ್ಮಿ ಮಾಡಿ ರೇಷ್ಮೆಗೆ ಬಂದ್ಬಿಟ್ಟವ್ರೆ. ರೇಷ್ಮೆಗೆ ಇಲ್ಲ ಮಾಡೋದು ತುಂಬ ಒಳ್ಳೆಯದು ರೈತರುಗಳು. ಯಾಕಂದರೆ ಈ ಬೆಳೆ ನಾವು ಕಬ್ಬು ಮತ್ತು ಬೇರೆ ಬೆಳೆ ಇವೆಲ್ಲ ನೋಡ್ತೀವಿ ಅಂತಂದರೆ ವರ್ಷದ ಆದಾಯ. ಓಕೆ, ಹೌದು. ಇದು ನಮ್ಗೆ ಇದೇನು ಬಂದು ಚಾಕಿ ಉಳಿದು ಬಂದು ಮಿನಿಮಮ್ 22-23 ದಿನಕ್ಕೆ ಮಾರ್ಕೆಟಲ್ಲಿ ದುಡ್ಡು ನೋಡ್ಬೋದು. ಒಂದು ಇನ್ಕಮ್ ತಗೋಬಹುದು. ಒಂದು ವಾರ ರಿಸ್ಕ್ ತಗೋಬೇಕು, ರಿಸ್ಕು ಇರುತ್ತೆ, ಅಷ್ಟೇ ರಿಸ್ಕು ಇರುತ್ತೆ. ಒಂದು ಬೆಳೆ ಆಗಿ ಒಳ್ಳೆ ರಿಸಲ್ಟ್ ಆದ್ರೆ ರೈತನಿಗೂ ಮಾರ್ಕೆಟ್ ಅಲ್ಲಿ ನಿಂತ್ಕೊಂಡ್ರೆ ರೈತನಿಗೂ ಒಂದು ಒಳ್ಳೆ ಖುಷಿ. ಅವತ್ತು ಒಂದು ಒಳ್ಳೆ ರಿಸಲ್ಟ್ ತಗೋಬಹುದು ಆರಾಮಾಗಿ. ಏನಿಲ್ಲ, ಕೆಲವರೆಲ್ಲ ತಿಂಗಳಿಗೆ 2 ಬ್ಯಾಚ್ 3 ಬ್ಯಾಚ್ ಮಾಡೋರು ಅವ್ರೆ. ಇವಾಗ ಮನೆಗಳು 2 ಮನೆ ಮಡಗಿರ್ತಾರೆ, ಅಂತವ್ರು ಏನ್ ಮಾಡಿರ್ತಾರೆ, ಈ ಹುಳ 4 ಜರ್ಕ್ ಹೋಯ್ತಾ ಇದ್ದಂಗೆ ಇನ್ನೊಂದು ಬ್ಯಾಚ್ ಆಲ್ರೆಡಿ ಹುಳ ಬಂದಿರುತ್ತೆ, ಆ ಮನೆಗೆ ಶಿಫ್ಟ್ ಮಾಡ್ಕೋತಾರೆ. ತಿರ್ಗಾ ಮೇಲೆ ಕಡಿ ತೋಟ ಜಾಸ್ತಿ ಇರುತ್ತೆ, ಅಂತವ್ರು ತಿಂಗಳಿಗೆ 2 ಬ್ಯಾಚ್ ಆರಾಮಾಗಿ ಮಾಡ್ಬೋದು, ಅನುಕೂಲ ತಕ್ಕನಾಗ ಮಾಡ್ಬೋದು. ಇವಾಗ ಸಣ್ಣ ಪ್ರಮಾಣ ಮಟ್ಟಿಗೆ ಮಾಡ್ತಾ ಇರೋ ರೈತರುಗಳು ಅವ್ರಿಗೂ ಸ್ವಲ್ಪ ಹಿಂಸೆ ಇರ್ತದೆ. ಯಾಕಂದ್ರೆ ಮನೇಲಿ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ, ಅವ್ರು ತಗೊಬಂದು ಸೊಪ್ಪು ಹಾಕ್ಬೇಕು ಅಂತಾರೆ, ಮೇಂಟೈನ್ ಮಾಡ್ಬೇಕು ಅಂತಾರು ಅವ್ರಿಗೂ ಕಷ್ಟ ಇರ್ತದೆ. ಹೌದು. ಈಗ ಮನೇಲಿ ಬೇರೆ ಏನಾದ್ರು ವರ್ಕ್ ಮಾಡ್ಕೊಂಡು ಮನೇಲಿ ಜನಸಂಖ್ಯೆ ಜಾಸ್ತಿ ಅದೇ ಅಂದಾಗ ಈಗೇನು ಒಂದು 100 ಮೊಟ್ಟೆ ಮಡಿಕೊಂಡು ರೈತರು ಮೇಂಟೈನ್ ಮಾಡ್ತಾವ್ರ, ಒಂದು ಒಳ್ಳೆ ಆದಾಯ. ಅದು ಬೆಟರ್ ಅದು. ಈಗ ಇದ್ರ ಜೊತೆಗೆ ಬೇರೆ ಉದ್ಯೋಗ ಅಂತಂದ್ರೆ ಹೈನುಗಾರಿಕೆ, ಹಸು ಇರುತ್ತೆ ಮನೇಲಿ. ತಿರ್ಗಾ ಮೇಲೆ ತೋಟ, ಬೇರೆ ಏನಾದ್ರು ತೋಟದಲ್ಲಿ ಬೆಳೆ ಬೆಳೆದಿರ್ತಾರೆ, ರಾಗಿ ಇದು ನೋಡ್ಕೊಂಡು ಆರಾಮಾಗಿ ಅದನ್ನು ಮೇಂಟೈನ್ ಮಾಡ್ಬೋದು ಆರಾಮಾಗಿ. ಹೊಸಬ್ರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ನಿಮ್ ಕಡೆಯಿಂದ ಏನ್ ಸಲಹೆ ಕೊಡ್ತೀರಾ ಸರ್? ಸರ್ ಮಾಡ್ಬೋದು, ಮಾಡೋಕ್ಕೆ ಆಗಲ್ಲ ಅಂತ ಏನಿಲ್ಲ. ಹೊಸಬ್ರುಗಳು ಮಾಡ್ಬೋದು. ತಿರ್ಗಂದ್ರೆ ಅವ್ರಿಗೆ ಮೇನ್ ಬೇಕಾಗಿರೋದು ಪರ್ಸ್ನಲ್ ಅನುಭವ. ಹೌದು, ರೇಷ್ಮೆ ಬಗ್ಗೆ ಅನುಭವ ಇಲ್ಲ ಅಂತಂದ್ರೆ ಈ ಕೆಲಸ ಸಾಧ್ಯ ಇಲ್ಲ. ಇದು ಅನುಭವ ಇಲ್ಲ. ಈ ಚಾಕಿ ಇದ್ರಲ್ಲಿ ಏನ್ ರೇಷ್ಮೆ ಹುಳಿನಲ್ಲಿ ನಾವು ಅನುಭವ ಇಲ್ಲ ಅಂದ್ರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇದು. ಯಾಕಂದ್ರೆ ನಾವು ಪ್ರತಿ ಒಂದೊಂದು ಸೊಪ್ಪುನುವೆ ಅದು ಹುಳ ಯಾವ ಮಟ್ಟಕ್ಕೆ ಡೆವಲಪ್ ಆಯ್ತು, ಏನಾಯ್ತು, ಇದು ಯಾವ ಪ್ರೊಸೀಜರ್ ಅಲ್ಲಿ ಇದೆ, ಅದು ಹುಳ ಏನ್ ನಡೀತಿದೆ, ಅದು ಪ್ರತಿ ಒಂದು ಅಬ್ಸರ್ವ್ ಮಾಡ್ಬೇಕು ನಾವು. ಸ್ವಂತ ಅನುಭವ ಇರ್ಬೇಕು ನಮ್ಗೆ. ಬೇರೆಯವ್ರ ಮೇಲೆ ಡಿಫ್ರೆಂಟ್ ಆಯ್ತೀವಿ ಅಂತಂದ್ರೆ ಭಾರಿ ಕಷ್ಟ ಇದು ಕೆಲಸ. ಯಾಕಂದ್ರೆ ನನ್ನ ಸ್ವಂತ ಅನುಭವ ಇರೋದ್ರಿಂದ ಅಷ್ಟೇ ನಾನು ನೋಡಕ್ ಸಾಧ್ಯ. ನಿಮ್ಗೆ ಎಷ್ಟು ವರ್ಷ ಸರ್ವಿಸ್ ಆಗಿದೆ ಸರ್? ಸರ್ ನಾನು 13 ವರ್ಷ ಕೆಲಸ ಮಾಡಿದೆ ಚಾಕಿ ಸೆಂಟರ್ ಅಲ್ಲಿ. 13 ವರ್ಷ ಚಾಕಿ ಸೆಂಟರ್ ಕೆಲಸ ಮಾಡಿ ಆಮೇಲೆ ನಾನು ಓನಾಗಿ ಮಾಡ್ಕೊಂಡಿದ್ದು ಅಷ್ಟೇ. ಇದು ಓನಾಗಿ ಚಾಕಿ ಸೆಂಟರ್ ಮಾಡ್ಕೊಂಡಿದ್ದು. ಈಗ ಹೊಸೊಬ್ರು ಬಂದು ಈಗ ದೊಡ್ಡದಾಗಿ ಇನ್ವೆಸ್ಟ್ ಮಾಡಿ ಸರ್ ದೊಡ್ಡದಾಗಿ ಮಾಡಕ್ಕಂತೂ ಸಾಧ್ಯ ಇಲ್ಲ. ಯಾಕಂದ್ರೆ ಏನ್ ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಯ್ತೀವಿ ಅಂತೀವೋ ಅದು ಬೆಟರ್. ಅದು ಸಣ್ಣ ಪ್ರಮಾಣದಿಂದಾನೇ ಕಮ್ಮಿಲಿ ಆಯ್ತದೆ. ಇವಾಗ ಒಂದೇ ಸತಿ ನಾವು ದೊಡ್ಡದಾಗಿ ಬಂಡವಾಳ ಹಾಕ್ತಿವಿ, ತಿರ್ಗಾ ಮೇಲೆ ರೈತರುಗಳಿಗೆ ಸೊಪ್ಪಿರಲ್ಲ. ಎಲ್ಲಾ ಟೈಮು ಒಂದೇ ತರ ಇರಲ್ಲ ನಮ್ಗೆ. ಸೊಪ್ಪು ಒಂದ್ ಟೈಮಲ್ಲಿ ಸೊಪ್ಪಿರುತ್ತೆ, ಒಂದ್ ಟೈಮಲ್ಲಿ ಸೊಪ್ಪಿರಲ್ಲ. ರೈತರುಗಳಿಗೆ ಇಂಡೆಂಟ್ ಬರಲ್ಲ ಚಾಕಿ ಸೆಂಟರ್ಗೆ. ಇಂಡೆಂಟ್ ಬರ್ದೇ ಹೋದಾಗ ಅವಾಗೂ ನಮ್ ಗ್ಲಾಸ್ ಇದು. ನಾವ್ ಏನ್ ಚಾಕಿ ಮಾಡ್ತಾ ಇದೀವೋ ಮಾಡ್ಕೊಂಡು ತಿರ್ಗಾ ಮೇಲೆ ಅನ್ಡಿಮ್ಯಾಂಡು ಅಂತ ಗೊತ್ತಾಯ್ತದೆ ಮುಂದೆ ಅಂತ ನಮಗೆ ಕಮ್ಮಿ ಮಾಡ್ಕೊಂಡಷ್ಟು ಒಳ್ಳೇದು ಚಾಕಿನ. ಡಿಮ್ಯಾಂಡ್ ಟು ಸಪ್ಲೈ ನಾವು ಏನ್ ಮಾಡ್ಕೋತೀವಿ ಅದು ಬೆಟರ್. ಆ ಟೈಮ್ ಆ ಸಿಚುವೇಶನ್ ನೋಡ್ಕೊಂಡು ಮಾಡ್ಕೋಬೇಕಷ್ಟೇ ನಾವು ಚಾಕಿನ. ಸರ್ಕಾರದಿಂದ ಏನಾರು ಪ್ರೋತ್ಸಾಹಧನ ಏನಾರು ಸಿಗುತ್ತೆ? ಸರ್ ಪ್ರೋತ್ಸಾಹಧನ ನಮ್ಗೆ ಇದು ಬಂದು ಸಿಬಿ ಅಂತಂದ್ರೆ ಗೋಲ್ಡ್. ಸಿಬಿ ಗೋಲ್ಡ್. ಈ ಸಿಬಿ ಗೋಲ್ಡ್ಗೆ ಸರ್ಕಾರದಿಂದ ಯಾವುದೇ ತರದ ಇದಿಲ್ಲ, ಅನುದಾನ ಇಲ್ಲ. ಇದಕ್ಕೆ ಆದ್ರೆ ನಮ್ಗೆ ವೈಟ್ ಗೂಡ್ಗೆ ನಿಮ್ಗೆ FC1 FC2 ಏನ್ ಬರುತ್ತೆ ಅವಕ್ಕೆಲ್ಲ ಅನುದಾನ ಬಂದ್ಬಿಡುತ್ತೆ. ಅವಕ್ಕೆಲ್ಲಾನು ಇದಕ್ಕೆಲ್ಲ ಏನ್ ಸಿಬಿಗೆ ಏನಿಲ್ಲ ಸರ್. ಡಿಮ್ಯಾಂಡ್ ಗೂಡ್ ಯಾವುದು? ಡಿಮ್ಯಾಂಡ್ ಗೂಡ್ ಬಂದು ಆಲ್ಮೋಸ್ಟ್ ನಮ್ಗೆ ಇವಾಗ 2 ಕಾಂಪಿಟೇಷನ್ ಇದೆ ಈಗ. CB CSR 2 ಕಾಂಪಿಟೇಷನ್ ನಡೀತಾ ಇದೆ. ಅದನ್ನು ಅಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಹುಳ ಸಪ್ಲೈ ಆಯ್ತಾ ಇರೋದು ಬಂದು ಸಿಬಿ. ರೈತರು ಈಸಿಯಾಗಿ ಅವ್ರಿಗೆ ಅನುಕೂಲ ತಕ್ಕನಾಗಿ ಬೆಳೆ ಸಿಬಿನೇ ಎಲ್ಲಾ ಟೈಮಲ್ಲೂ ಎಂತ ಇದ್ರಲ್ಲೂ ಬೆಳಿತೀನಿ ಅಂತ ಸಿಬಿ ಬೆಟರ್. ಎಲ್ಲದಕ್ಕೂ ಕಾಯಿಲೆ ಎಲ್ಲ ಮೇಂಟೈನ್ ಮಾಡೋದು ಹೇಗೆ ಸರ್? ಮೇಂಟೆನೆನ್ಸ್ ಮನೆ ಮೇನು ಹುಳ ಹೋದಾಗ ಗೂಡು ಆಚೆಗೆ ಹೋದ ತಕ್ಷಣ ನೆಕ್ಸ್ಟ್ ಹುಳ ಬರುತ್ತೆ ಮನೆಗೆ ಅಂತ ಮೊದಲು
ಒಂದು 3 ದಿನ ಇಲ್ಲ 4 ದಿನ ಮುಂಚೆನೆ ಮನೆನ ಕ್ಲೀನಾಗಿ ಬ್ಲೀಚಿಂಗ್ ಆಗಿ ಮನೆ ತೊಳೆದು ಆದಷ್ಟು ಮನೆಗೆ ಔಷಧಿ ಹೊಡೆದು ಮೇಂಟೈನ್ ಮಾಡ್ಕೊಂಡು ಕ್ಲೀನಾಗಿ ಕಿಟಕಿ ಬಾಕ್ಲುಗಳನ್ನೆಲ್ಲ ಓಪನ್ ಮಾಡಿಬಿಟ್ಕೊಂಡು ಸುತ್ತಮುತ್ತ ಮನೆ ಸುತ್ತಮುತ್ತ ಇವಾಗ ಬೇಸಿಗೆಯಲ್ಲಿ ಅಲ್ಲದೆ ಹೋದ್ರೂ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಸುತ್ತಮುತ್ತ ಸುಣ್ಣನು ಮತ್ತು ಬ್ಲೀಚಿಂಗ್ ಮಿಕ್ಸ್ ಮಾಡಿ ಸ್ವಲ್ಪ ಮನೆ ಸುತ್ತ ಎರಚ್ಕೊಂಡಷ್ಟು ಈ ಕಾಯಿಲೆಗಳನ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ನಾವು ಕಂಟ್ರೋಲ್ ಮಾಡ್ಬೋದು ಮೇಂಟೆನೆನ್ಸ್. ಒಂಥರ ನಾವು ಕೆಲಸ ಹೆಂಗೆ ನಮ್ಮ ಮನೆ ವಾತಾವರಣ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಮನೆ ವಾತಾವರಣ ಮೇನು ನಮಗೆ. ಇವಾಗ ನಾವೇ ಒಂದು ಬ್ಯಾಚ್ ಹುಳ ಹೋಯ್ತು ಅಂತಾರೆ, ಪ್ರತಿ ಬ್ಯಾಚ್ನು ಹುಳ ಮನೆ ತೊಳಿದೇನೆ ನಾವು ಹುಳ ಶಿಫ್ಟ್ ಮಾಡೋಕ್ಕಾಗಲ್ಲ, ನಾವು ಹುಳ ಹಿಡಿಯಲ್ಲ, ಮಡಗಕ್ಕಾಗಲ್ಲ. ಓಕೆ. ಪ್ರತಿ ಬ್ಯಾಚ್ನು ಹುಳ ಹೋಯ್ತು, ಇವತ್ತು ಹುಳ ಕೊಡ್ತೀವಿ, ತಿರ್ಗಿ ನಾಳೆ ಮನೆ ತೊಳಿತೀವಿ, ತಿರ್ಗಿ ನಾಳಿದ್ದು ನಮ್ದು 2 ಜರದು 1 ಜರದು ಹುಳ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡ್ಕೋತೀವಿ. ಓಕೆ, ಹಂಗಿರುತ್ತೆ ನಮ್ದು. ಓಕೆ ಸರ್, ತಿಂಗಳಿಗೆ ಎಷ್ಟು ಬ್ಯಾಚ್ ಆಚೆ ಹಾಕ್ತೀರಾ? ತಿಂಗಳಿಗೆ ಮಿನಿಮಮ್ 6 ರಿಂದ 7. ಡಿಮ್ಯಾಂಡ್ ಇದ್ದಾಗ ಇನ್ನೊಂದು ಬ್ಯಾಚ್ ಜಾಸ್ತಿ ಆಗ್ಬೋದು, ಎಕ್ಸ್ಟ್ರಾ ಮಾಡಿರ್ತೀವಿ ಡಿಮ್ಯಾಂಡ್ ಇದ್ದಾಗ. ಓಕೆ. ಮೊಟ್ಟೆ ಪರ್ಚೇಸ್ ಮಾಡ್ತಿರಲ್ಲ, ಅದು ಯಾವ ಕಾಸ್ಟ್ ಪರ್ಚೇಸ್ ಮಾಡ್ತೀರಾ ನೀವು? ಸರ್ ಪರ್ಚೇಸಿಂಗ್ ಬಂದು ನಮಗೆ ಮೊಟ್ಟೆ ಎಲ್ಲಾನು ಈಗ ಮೊನ್ನೆ ಎಲ್ಲಾನು 2 ಬ್ಯಾಚ್ ಬ್ಯಾಕು 45 ರೂಪಾಯಿ ಮೊಟ್ಟೆ ರೇಟ್ ಬೀಳ್ತಿತ್ತು. ಒಂದು ಸರ್ಕಲ್, ಒಂದು ರಿಂಗ್ಗೆ. ಓಕೆ. ಈಗ ಬಂದು ಮೊನ್ನೆ ಈಗ 1-2 ಬ್ಯಾಚ್ ಇಂದ 30 ರೂಪಾಯಿಂದ 25 ರೂಪಾಯಿ ಬಂದಿದೆ ಈಗ. ಓಕೆ. ಈಗ ನೆಕ್ಸ್ಟ್ ಇನ್ನೂ ಕಮ್ಮಿ ಆಯ್ತು ಅಂದ್ರೆ ನಾವು ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಮೊಟ್ಟೆ ರೇಟ್ ಕಮ್ಮಿ ಆಯ್ತು ಅದಂಗೂ ರೈತರುಗಳಿಗೆ ಉಳಿನ ರೇಟು ಕಮ್ಮಿ ಮಾಡ್ಬೇಕು. ಕಡಿಮೆ ಮಾಡ್ತೀರಾ? ಪಾಪ ಅವರು ಇವಾಗ 100 ಮೊಟ್ಟೆಗೆ 11,000 ಕೊಟ್ಟು ಅವರು ತಗೊಂಡೋಗಿ ಒಳ್ಳೆ ರಿಸಲ್ಟ್, ಹೆವಿ ಕಾಸ್ಟ್ಲಿ ಆಯ್ತು ಮೊಟ್ಟೆ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡಿದ ಮಟ್ಟಿಗೆ 45 ರೂಪಾಯಿ ರೀಚ್ ಆಗಿರೋದು ಮೊಟ್ಟೆ ರೇಟು. ಇದು ಇಲ್ಲಿ ಇಷ್ಟು 45 ರೂಪಾಯಿ ಗಂಟ ಯಾವತ್ತೂ ಹೋಗಿದ್ದೆ ಅಲ್ಲ ಇದು ಮೊಟ್ಟೆ ರೇಟು. ಓಕೆ. ಇದು ಇಷ್ಟು 100 ಮೊಟ್ಟೆ 11,400 ರೂಪಾಯಿ ಇನ್ವೆಸ್ಟ್ ಮಾಡಿ, ಹೌದು, ಅವ್ರು ಬೆಳೆ ಬೆಳೆದಿ ರಿಸಲ್ಟ್ ಬಂದು ಕೈಗೆ 100 ಮೊಟ್ಟೆ ಚಾಕಿ ತಗೊಂಡು ಎಷ್ಟು ಕೆಜಿ ರೀಚ್ ಮಾಡ್ಬೋದು? 100 ಮೊಟ್ಟೆ ಇವಾಗೆಲ್ಲ ನಾವು ಕೊಟ್ಟಿರೋ ಇಳುವರಿಗಳೆಲ್ಲ ಬಂದು 100 ಮೊಟ್ಟೆಗೆ ಮಿನಿಮಮ್ 110 ರಿಂದ 120 ಕೆಜಿ ಅಷ್ಟೇ ಇಳುವರಿ ಕೊಟ್ಟಿರೋದು. ಓಕೆ, 120 ತನಕ ರೀಚ್ ಟೈಮಲ್ಲಿ. ಬಟ್ ಈ ನಾರ್ಮಲ್ ಟೈಮ್ ಏನಿದೆ, ಇನ್ನು ನೆಕ್ಸ್ಟ್ ಇಂದ ಮೊಟ್ಟೆ ರೇಟ್ಗಳೆಲ್ಲ ಕಮ್ಮಿ ಆದ್ಮೇಲೆ ಆಲ್ಮೋಸ್ಟ್ ಬಂದ್ಬಿಡುತ್ತೆ. 100 ಮೊಟ್ಟೆಗೆ 160 ರಿಂದ 170 ಕೆಜಿ ಗಂಟನೂ ರೈಸ್ ಆಗುತ್ತೆ ನೆಕ್ಸ್ಟ್. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದ್ದಕ್ಕೆ, ನಿಮ್ಮ ವೀಕ್ಷಕರ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಜೈ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಡಿ. ಎಲ್ಲ ನನ್ನ ಸ್ನೇಹಿತರು ಹಾಗೂ ನನ್ನ ರೈತರ ಮಿತ್ರರಿಗೆ, ನಮ್ಮ ಸ್ನೇಹಿತರು ಧನಂಜಯ್ ಅವರು ಇವತ್ತು ಚಾಗಿ ಸೆಂಟ್ರು ವಿಸಿಟ್ ಮಾಡಬೇಕು ಅಂದ್ಬಿಟ್ಟು ಬಂದು ಒಂದು ಒಳ್ಳೆ ಮಾಹಿತಿ ಕಲೆಕ್ಟ್ ಮಾಡಿದ್ರು. ಇವ್ರದ್ದು ಒಂದು ತುಂಬ ಒಳ್ಳೆ ಚಾನಲ್ ಇದೆ ಯೂಟ್ಯೂಬಲ್ಲಿ, ಜೈ ಕನ್ನಡಿಗ ಅಂದ್ಬಿಟ್ಟು. ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ನಮ್ಮ ಸ್ನೇಹಿತರನ್ನ ಬೆಳೆಸಿ. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸ್ನೇಹಿತರೆ, ಇದು ನಿಜವಾದ ಪ್ರೇರಣಾದಾಯಕ ಕಥೆನೇ ಆಗಿದೆ. ಮತ್ತಷ್ಟು ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಬೇಕಾದಲ್ಲಿ ನಮ್ಮ ಜೈ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.